ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೇದಾಂತ ಅಧಿಕಾರಿಗಳಲ್ಲಿ ಇದ್ದೇ ಇರಬೇಕಾದ ಸಾಧನ ಚತುಷ್ಟಯ. ಹಿಂದೆ ಯಾರು ಈ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ತಕ್ಕವರು ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳಿದರು. ಏನಾಗಿದೆ ಅಂದ್ರೆ, ತತ್ವವನ್ನು ತಿಳಿಯುವ ಪ್ರಸಂಗದಲ್ಲಿ ಜಾತಿ ಕೋತಿ ಮಾತು ಎಲ್ಲ ಮಿಶ್ರಿತವಾಗಿದೆ. ಅದಕ್ಕಾಗಿ ಕೆಲವು ಜನರು ನಮಗ ಅಧಿಕಾರ ಇಲ್ಲ ಅಂತ ಹೇಳ್ತಾರು ಅಂತ ತಿಳ್ಕೊಂಡಾರೆ. ಇನ್ನು ಕೆಲವರು ಅವರು ಇಂಥವ್ರು ಅವ್ರಿಗೆ ಹ್ಯಾಂಗ ತಿಳಿದೀತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಮಾತು ಯಾವುದು ಹೊಂದುವುದಿಲ್ಲ. ಮನುಷ್ಯನಾಗಿರ್ತಕ್ಕಂಥವನು ಯೋಗ್ಯತೆಯಿಂದ ಕೂಡಿದ್ರೆ ಅವನಿಗೆ ಯಾವನೇ ಇರಲಿ, ಅವನಿಗೆ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ, ಅಧಿಕಾರವಿದೆ. ಅದಕ್ಕಾಗಿಯೇ ಅಪಶೂದ್ರಾಧಿಕರಣದಲ್ಲಿ ವಿದುರ, ಕರ್ಮವ್ಯಾಧ ಇವರ ದೃಷ್ಟಾಂತವನ್ನು ಕೊಟ್ಟು ಹೇಳಿರುವುದು. ಧರ್ಮವ್ಯಾಧ ಕಟುಗರವನು. ಅದು ಯಾಕೆ ಅಂಥವುದು ಕೊಟ್ಟಿದ್ದಾರೆ ಅಂದ್ರೆ, ಯಾವ ವರ್ಣಕ್ಕೂ ಯಾವ ಆಶ್ರಮಕ್ಕೂ ಸೇರದೆ ಇರತಕ್ಕಂಥವ್ರದ್ದು ಹೇಳಿದರೆ ಸರ್ವರಿಗೂ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಬರುತ್ತಿದೆ ಅನ್ನೋದು ಗೊತ್ತಾಗಲಿ ಅಂತ. ಕೆಲವರು ಸ್ತ್ರೀಯರಿಗೆ ಅಧಿಕಾರವಿಲ್ಲ, ಕೆಲವರು ಶೂದ್ರರಿಗೆ ಅಧಿಕಾರವಿಲ್ಲ ಅಂತ ಹೀಗೆ ಯಾವುದೋ ಹೇಳ್ತಾ ಇದ್ರು. ತನ್ನ ಆತ್ಮನನ್ನು ತಿಳ್ಕೊಳ್ಳುವುದಕ್ಕೆ ಅಧಿಕಾರವಿಲ್ಲ ಅಂದ್ರೆ ಏನರ್ಥ? ತಂದೆ ಆತ್ಮ ತಾನು ತಿಳ್ಕೊಳ್ಳುವುದಕ್ಕೆ ನೀನು ಆತ್ಮನನ್ನು ತಿಳ್ಕೋಬೇಡ ಅಂತ ಅಂದ್ರೆ ಹಾಗೆ ಹೇಳುವುದು ಹೊಂದುತ್ತಿದೆಯೇ? ಎಲ್ಲ. ಅದಕ್ಕಾಗಿ ಯಾರೇ ಇರಲಿ ಯೋಗ್ಯತೆ ಮಾತ್ರ ಇರಬೇಕು. ಅದಕ್ಕನ ಇಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಾಧನ ಚತುಷ್ಟಯ ಅಂತ ಹೇಳುವಾಗ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷತ್ವ, ಈ 4 ಸಾಧನಗಳು ಇದ್ರೆ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಯೋಗ್ಯತೆಯು ಇದ್ದೇ ಇರುತ್ತದೆ. ಕೆಲವರು ಸ್ವಾರ್ಥಿಗಳು ಅಂತ ಆಗಿ ಹೋಗಿದ್ದಾರೆ. ಕೆಲವರಿಗೆ ಹಾಗೆ ಹೇಳ್ತಾ ಇದ್ರು. ಅದು ಈಗ ಹೊಂದುವುದಿಲ್ಲ. ಯಾವ ಕಾಲದಲ್ಲಿಯೇ ಆಗಲಿ ತತ್ವವನ್ನು ತಿಳಿದವರು ಉಪನಿಷತ್ತಿನಲ್ಲೇ ಇಂಥವರು ಅಂತ ತೋರಿಸಿ, ಉಪನಿಷತ್ತಿನಲ್ಲಿ ಮೈತ್ರೇಯಿ, ಗಾರ್ಗೇಯಿ ಇಂಥವರು ಬಂದಿದ್ದಾರೆ. ಗಾರ್ಗೇಯಿ ಜನಕನ ಸಭೆಯಲ್ಲಿ ಪಂಡಿತರು ಸೇರಿದ್ದರಲ್ಲ, ಯಾಜ್ಞವಲ್ಕ್ಯರ ಕೂಡ ವಾದ ವಿವಾದವನ್ನು ಮಾಡುವಾಗ, ಎಲೈ ಬ್ರಾಹ್ಮಣರುಗಳಿರ, ನಾನು ಈ ಯಾಜ್ಞವಲ್ಕ್ಯನಿಗೆ 2 ಪ್ರಶ್ನೆ ಮಾಡ್ತೇನೆ, ಇದಕ್ಕ ಅವನು ಉತ್ತರ ಹೇಳಿದ್ರೆ ನಿಮ್ಮಲ್ಲಿ ಯಾರೂ ಅವನನ್ನು ಸೋಲಿಸುವುದಿಲ್ಲ ಅಂತ ಹೇಳ. ಹೀಗೆ ಹೇಳುವುದರಿಂದ ಏನಾಯ್ತು? ಹಾಗಾದ್ರೆ ಅವರಲ್ಲೆಲ್ಲ ಗಾರ್ಗೇಯನೇ ನಿಗಲಾಗಿದ್ಲು ಅಂತ ತೋರಿಸ್ತೈತೋ ಇಲ್ಲ? ಹೀಗೆ ತನ್ನ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ
ಅಧಿಕಾರವಿಲ್ಲ, ಅದು ಇಲ್ಲ, ಇದಿಲ್ಲ, ಈ ಮಾತೇ ಹೊಂದುವುದಿಲ್ಲ. ಆದ್ದರಿಂದ ಯಾರು ಬೇಕಾದರೂ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಅವರಿಗೆ ಸರಿಯಾದ ಯೋಗ್ಯತೆ ಇರಬೇಕು, ಅದರ ಇಚ್ಛೆ ಇರಬೇಕು, ತಿಳ್ಕೋಬಹುದು. ಆದರೆ ಅದನ್ನು ತಿಳ್ಕೊಳ್ಳುವ ಪ್ರಸಂಗದಲ್ಲಿ ಈ ವಿವೇಕಾದಿ ಸಾಧನಗಳು ಇದ್ದರೆ ಸಾಧ್ಯವಾಗುತ್ತಿದೆ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಈ ವಿವೇಕಾದಿ ಸಾಧನಗಳು ಬರಬೇಕಾದ್ರೆ ಶಾಸ್ತ್ರದಲ್ಲಿ ವಿವೇಕಂದ್ರೆ ಇದು ನಿತ್ಯ, ಇದು ಅನಿತ್ಯ ಅಂತ ಹೀಗೆ ತಿಳ್ಕೊಂಡ್ರೆ ವಿವೇಕ. ಈ ಲೋಕದ ಭೋಗ, ಪರಲೋಕದ ಭೋಗ ಬ್ಯಾಡಂದ್ರ ವೈರಾಗ್ಯ, ಹೀಗೆಲ್ಲ ಬರೆದಿರ್ತೈತಿ. ಆದ್ರೆ ಬರವಣಿಗೆ ಇದೆಯಲ್ಲ ಹಾಗಿದೆ. ಆದರೆ ಅದರಂತೆಯೇ ಇವನು ಸಾಧಿಸಿದ್ದಾನೆಯೇ ಅದು ಮುಖ್ಯ. ಯಾಕೆ ಅಂದ್ರೆ ಅದು ಈಗಿನ ಕಾಲದ ಹುಡುಗರು 1ನೇ ಕ್ಲಾಸಿನಿಂದ 7ನೇ ಕ್ಲಾಸಿನ ಪರ್ಯಂತ ನಪಾಸ್ ಮಾಡಬಾರ್ದು ಅಂತ ಕಾಯ್ದೆ ಮಾಡ್ಯಾರಂತ. ಮಾಡಿರಬಹುದು. ಆ ಹುಡುಗರಿಗೆ ಈಗಿಲ್ಲಿ ಮಠದಲ್ಲಿ ಒಬ್ಬ ಹುಡುಗದನ, ಅವನು 6ನೇ ಕ್ಲಾಸು. ಅವನಿಗೆ 3ನೇ ಮಗ್ಗೆ ಹೇಳು ಅಂದ್ರೆ ತಪ್ಪೈತ್ರಿ ಸ್ವಲ್ಪ ಅಂತಾನೆ. ಇನ್ನು ಉಳಿದ ಸುದ್ದಿ ನೀವ ತಿಳ್ಕೊಳ್ರಿ. ಈಗ 6ನೇ ಕ್ಲಾಸ್ ಹೋಗ್ತಾನಲ್ಲ, ಅವನಿಗೆ ಅಕ್ಷರಗಳನ್ನು ಜೋಡಿಸಿ ಓದುವುದು ಮತ್ತು ಒತ್ತಕ್ಷರವನ್ನು ಓದುವುದು ಹ್ಯಾಕ್ ಬರ್ತತಿ? ಬರುವುದಿಲ್ಲ. ಆದ್ರೂ 6ನೇ ಕ್ಲಾಸ್ ಅನ್ನೋದನ್ನ ಈ ವರ್ಷನೂ ಪಾಸ್ ಮಾಡ್ತಾನೆ. 7ನೇ ಕ್ಲಾಸಿಗೆ ಹೋಗ್ತಾನ. ಪಬ್ಲಿಕ್ ಎತ್ತು ಅಂದ್ರೆ ಅವನು 7ನೇ ಎಡ್ವರ್ಡ್ ಆಗ್ತಾನೆ. ಯಾಕಂದ್ರೆ 7 ವರ್ಷ ಅವನು ನಿಜವಾಗಿ ನಪಾಸ್ ಆಗಲೇಬೇಕು. ಮೊದಲಿನಿಂದ ಸರಿಯಾಗಿ ಕಲಿತುಕೊಂಡು ಹೋಗಿಲ್ಲ, ಹೇಗವನು ಪಾಸ್ ಆಗ್ತಾನ? ಅದೇನೋ ಕಾಯ್ದೆ ಮಾಡ್ಯಾರಂತ. ಅದು ಈಗಿನ ಕಾಲಕ್ಕೆ ಹಾಗೆ ಹೊಂದಿಕೊಳ್ಳುತ್ತೋ ಏನೋ ಅವರಿಗೆ ಗೊತ್ತು. ಯಾಕೆ ಹೇಳುವುದು ಅಂದ್ರೆ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷತ್ವ ಅಂತ ಹೇಳುವಾಗ ನಮ್ಮನ್ನು ಪರೀಕ್ಷೆ ಮಾಡ್ತೈತಿ. ಸರಿಯಾಗಿ ಅದು ಇದ್ರೆ ಇಂದ್ರಿಯ ಕರ್ಣಾದಿಗಳನ್ನು ಲಯ ಮಾಡಿಕೊಂಡು ಆತ್ಮನಲ್ಲಿ ನಿಂತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಿಲ್ಲದೆ ಇದ್ರೆ ಎಷ್ಟು ವರ್ಷ ಆಯ್ತು ನೀವು ಪ್ರವಚನ ಕೇಳಕತ್ತಿ, ಶಾಸ್ತ್ರ ಕೇಳಕತ್ತಿ? ಸಣ್ಣ ಹುಡುಗಿದ್ದಾಗಿನಿಂದ ಕೇಳ್ತೇನ್ರಿ. ಸಾಧಾರಣ 60 ವರ್ಷ ಆಯ್ತು. ಏನಾಗಿದೆ? ಏನೇನು ಆಗಿಲ್ಲ, ಕಣ್ಣು ಮೊಪ್ಪಾಗ್ಯಾವ. ವಯಸ್ಸಾಯ್ತಲ್ಲ, ಹೀಗಿದೆ. ಯಾಕೆ ಅದರ ಪ್ರಯೋಜನ ಆಗುವುದಿಲ್ಲ ಅಂದ್ರೆ ಏನ್ ಬೇಕೋ ಅದು ಎಲ್ಲ ಹೀಗಿದೆ. ಆದ್ದರಿಂದಲೇ ಅದು ವೇದಾಂತ ಅಂದ್ರೆ ತತ್ವ ತಿಳಿದುಕೊಳ್ಳುವುದು ಅಂದ್ರೆ ಏನೋ ಒಂದು ಹುಡುಗಾಟಿಕೆಯಾದಂತೆ ಆಗಿಬಿಟ್ಟಿದೆ. ಹೇಳುವವರಿಗೂ ತೆರಪಿಲ್ಲ, ಕೇಳುವವರಿಗೂ ತೆರಪಿಲ್ಲ, ಬರೆಯುವವರಿಗೂ ತೆರಪಿಲ್ಲ. ತೆರಪಿಲ್ಲ ಅಂದ್ರೆ ಬಿಡುವಿಲ್ಲ ಅಂತ. ಅದು ಅರ್ಥನ ಭಾಷೆ. ಹೀಗಿರುವಾಗ ಬರೀತಾ ಇದ್ದಾನಲ್ಲ, ಹೇಳ್ತಾ ಇದ್ದಾನಲ್ಲ, ಅವನೇ ಸತ್ಯವಾದಿಯಾಗಿ ತತ್ವದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದೀಯಾ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಅಂತ ಅನ್ಬೇಕಾಗುತ್ತೆ. ಯಾಕೆಂದ್ರೆ ನಿಂತಿಲ್ಲ, ಅವನು ಅನುಭವ ಮಾಡಿಕೊಂಡಿಲ್ಲ. ಮತ್ತೆ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಐತಲ್ಲಪ್ಪ ಗೇಣು ಹೊಟ್ಟಿ, ಹೀಗೆ ಹೇಳ್ಬೇಕಾಗುತ್ತೆ.
ಏನ್ ಮಾಡಿದಂತೆ ಆಯ್ತು? ಜೀವನ ಸಾಧಿಸುವುದಕ್ಕ ಇದು ಒಂದು ವೇಷ ಆಯ್ತು ಅಂತ. ಅದನ್ನು ನಿಜವಾಗಿ ಹೇಗಿರಬೇಕು? ಶಾಸ್ತ್ರದಲ್ಲಿ ಆ ಮಾತನ್ನು ಹೇಳದೆ ಬಿಟ್ಟಿಲ್ಲ. ಪ್ರಶ್ನೋಪನಿಷತ್ತು ಅಂತ ಇದೆ. ಅಲ್ಲಿ ಒಬ್ಬ ಕ್ಷತ್ರಿಯ ಕುಮಾರ ಬ್ರಾಹ್ಮಣನಲ್ಲಿಗೆ ಬಂದು, ಸ್ವಾಮಿ, ನನಗೆ 16 ಕಲೆಗಳಿಂದ ಕೂಡಿರುವ ಪುರುಷನನ್ನು ತಿಳಿಸಿಕೊಡಬೇಕು ಅಂತ ಕೇಳ್ತಾ ಇದ್ದಾನೆ. ಅವನು ಬ್ರಾಹ್ಮಣನು ಸತ್ಯವಾದಿಯಾಗಿರುವುದರಿಂದ, ಅಪ್ಪ, ನಾನು ಅದನ್ನು ತಿಳಿದಿಲ್ಲ ಅಂತ ಹೇಳ್ತಾನೆ. ಆ ಹುಡುಗನಿಗೆ ಏನನಿಸುತ್ತೆ ಅಂದ್ರೆ, ಬ್ರಾಹ್ಮಣರಿಗೆ ಗೊತ್ತಿಲ್ಲದ ವಿಷಯವು ಇರುತ್ತಿದೆಯೇ ಅಂತ. ಬ್ರಾಹ್ಮಣರಿಗೆ ಗೊತ್ತಿಲ್ಲದ ವಿಷಯ ಇರುತ್ತಿದೆಯೇ, ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಅಂತ, ಸ್ವಾಮಿ, ನಾನು ದಕ್ಷಿಣೆ ಕಡಿಮೆ ಕೊಡ್ತಾನ ಅಂತ ತಿರಸ್ಕಾರ ಮಾಡಬೇಡ್ರಿ, ನಾನು ಮತ್ತೆ ರಾಜ್ಯಕ್ಕೆ ಹೋಗಿ ತಂದು ಕೊಡ್ತಾ ಇದ್ದೇನೆ, ನನಗೆ ತಿಳಿಸಿಕೊಡ್ಬೇಕು. ಆಗ ಬ್ರಾಹ್ಮಣನಿಗೆ, ಅಯ್ಯೋ, ಇವನು ನನ್ನಲ್ಲಿ ನಂಬಿಕೆ ಇಟ್ಟಿದ್ದಾನಲ್ಲ, ಏನ್ ಮಾಡಬೇಕು ಅಂತ ಅವನು ಹೀಗೆ ಹೇಳ್ತಾ ಇದ್ದಾನೆ. ಕ್ಷತ್ರಿಯ ಕುಮಾರ, ಯಾವನು ತತ್ವವನ್ನು ತಿಳಿಯದೆ ತಿಳಿದಿದ್ದೇನೆ ಅಂತ ಹೇಳುತ್ತಾನೆಯೋ ಅವನ ವಂಶ ಒಣಗಿ ಹೋಗಲಿ ಅಂತ ಹೇಳ. ಅಂದ್ರೆ ತಿಳಿಯದವರು ಹೇಳಿದರೆ ಕೇಳುವವರು ವಂಶನು ಒಣಗ್ತೈತಿ, ಹೇಳುವವರು ವಂಶನು ಒಣಗ್ತೈತಿ. ಅಂದ್ರೆ ಜನ್ಮ ಮರಣ ಚಕ್ರ ಬಿಡುವುದಿಲ್ಲ ಅಂತ ಅದರ ಅರ್ಥ. ಹೀಗೆ ತೋರಿಸಿ ಇದರಿಂದ ಸತ್ಯವಾದಿಯಾಗಿ ಹೇಳಬೇಕು, ಅದರಂತೆಯೇ ಇವನು ಕೇಳಬೇಕು. ಹೊಳೆ ನರಸೀಪುರ ಸ್ವಾಮಿಗಳಿದ್ದಾರಲ್ಲ, ಅವರು ಹೇಳುವಾಗ ನಾನು ತತ್ವದಲ್ಲಿ ನಿಂತಿಲ್ಲ, ನನಗೆ ಇನ್ನೂ ಪೂರ್ಣ ಜ್ಞಾನ ಆಗಿಲ್ಲ ಅಂತ ಬಾಯಿ ಬಿಟ್ಟೆ ಹೇಳಿದ್ದಾರೆ. ಪ್ರವಚನದಲ್ಲಿ ಪ್ರಿಂಟೂ ಆಗಿದೆ. ನಂತರ ಅವರು ತತ್ವವನ್ನು ಕನ್ನಂಗಾಡಿಗೆ ಹೋದ ನಂತರ ಅಲ್ಲಿ ಏನೋ ರಾಮದಾಸರ ಪ್ರಭಾವ ಅವರ ಮೇಲೆ ಆಯಿತೋ ಹೇಗೋ ಬಂದು ಸಾಧಿಸಿ ನಂತರ ನನಗೆ ಸಮಾಧಿ ಬರುತ್ತಿದೆ ಅಂತ ಅದನ್ನು ಹೇಳುತ್ತಾರೆ. 66ರಲ್ಲಿ ಹೇಳಿರುವುದು. ದಾವಣಗೆರೆಯಲ್ಲಿ ಪ್ರವಚನ ಮಾಡುವಾಗ ಆ ಮಾತನ್ನು ಹೇಳಿದರು. ಶಾಂಕರ ವೇದಾಂತದ ಮೂಲ ತತ್ವಗಳು ಅಂತದವಲ್ಲ, ಅದರಲ್ಲಿ 20ನೇ ಪ್ರಸಂಗವನ್ನು ನೋಡಿ, ಅದು 1, 2 ಅಂತ ಹೀಗೆ ಹೇಳಿ 21ಕ್ಕೆ ಮುಗಿದಿದೆ. 21 ದಿವಸ ನಡೆದಿದೆ. 20ನೇ ಇದು ಹೇಳುವಾಗ ಅವಸ್ಥೆಗಳ ವಿಷಯವನ್ನು ಹೇಳುವ ಪ್ರಸಂಗದಲ್ಲಿ ನಿದ್ರೆಯಲ್ಲಿ ಆದ ಅನುಭವವನ್ನು ಅದನ್ನು ಸರಿಯಾಗಿ ಚಿಂತನೆ ಮಾಡುವುದರಿಂದ ಸಮಾಧಿ ಬರುತ್ತಿದೆ ಅಂತ ಹೇಳಿಕೊಂಡಿದ್ದಾರೆ. ಆದ್ದರಿಂದಲೇ ಗೊತ್ತಿ ಇಲ್ಲದಿದ್ದರೂ ನನಗೆ ಗೊತ್ತಿಲ್ಲ, ನನಗೆ ಇಷ್ಟು ಮಾತ್ರ ತಿಳಿದಿದೆ, ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಹೀಗೆ ಹೇಳಿದರೆ ಅದರಲ್ಲಿ ಮೋಸವಿರುವುದಿಲ್ಲ. ತಿಳಿಯದಿದ್ದರೂ ಸಹಿತ ತಿಳಿದೇನಿ ಅನ್ನುವ ಭಾವನೆಯನ್ನು ಜನರಲ್ಲಿ ತೋರಿಸಿಕೊಂಡು ಹೇಳ್ತಾ ಇದ್ದಾನಲ್ಲ, ಅವನ ವಂಶ ಒಣಗುತ್ತದೆ. ಯಾಕೆ? ಸುಳ್ಳು ಹೇಳ್ತಾನ ಅಂದ ಬಳಿಕ ಅದರ ದೋಷದಿಂದ ಜನ್ಮ ಮರಣ ಚಕ್ರ ಅವನಿಗೆ ಇರ್ತತಿ. ಮತ್ತ ಅಂಥವನನ್ನು ಆಶ್ರಯ ಮಾಡಿದಾಗ ಇವನಿಗೆ ಹಂಗೆ ಹೋಗ್ತಾನೆ, ಇವನಿಗೂ ಒಣಗುತ್ತದೆ. ಹೀಗಿದೆ. ಅದಕ್ಕಾಗಿ ಇಲ್ಲಿ ಯಾಕೆ ಅದನ್ನು ತಿಳಿದುಕೊಳ್ಳುವುದಕ್ಕೆ ಈ ಸಾಧನೆಗಳು ಬೇಕು ಅಂದರೆ, ಅನಾತ್ಮಗಳಿವೆಯಲ್ಲ, ಆತ್ಮನಿಗಿಂತಲೂ ಬೇರೆಯಾದ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿಗಳು ಇವು ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ, ತನ್ನ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಅಡ್ಡಿ ಮಾಡುತ್ತದೆ. ಇವು ಇರುವಾಗ ಆತ್ಮನನ್ನು ತಿಳ್ಕೊಂಡೇನಿ ಕಂಡೇನಿ ಅಂದ್ರೆ ಸುಳ್ಳು ಮಾತು. ಯಾಕೆ ಅಂದ್ರೆ
ಆ ತತ್ವ ಆತ್ಮಸ್ವರೂಪ ಯಾವ ಉಪಾಧಿಯೂ ಇಲ್ಲದ್ದು. ಶಾಸ್ತ್ರದಲ್ಲಿ ನಿರುಪಾಧಿಕ, ನಿರ್ವಿಶೇಷ, ನಿರ್ಗುಣ, ನಿರ್ವಿಕಲ್ಪ ಅಂತ ಹೀಗೆ ಹೇಳಿರುತ್ತೆ. ಅದರಿಂದ ಅಲ್ಲಿ ಯಾವುದೂ ಇರುವುದಿಲ್ಲ. ಅದರಲ್ಲಿ ನಾವು ನಿಲುಗಡೆ ಬರಬೇಕಾದರೆ ಇವುಗಳನ್ನೆಲ್ಲ ಉಳಿಸಿಕೊಂಡಾಗ ನಿಂತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಬಿಡಿಸಿಕೊಳ್ಳುವುದಕ್ಕೆ ಬರದಿದ್ದರೆ ಬರುವುದಿಲ್ಲ. ಅದು ಏನಾಗುತ್ತಿದೆ ಅಂದ್ರೆ, ವಾಕ್ ಪಟುತ್ವ ಇರುತ್ತಿದೆಯಲ್ಲ, ವಾಕು ಸರಿಯಾಗಿ ಹೇಳುವ ಪದ್ಧತಿಯನ್ನು ಇಟ್ಟುಕೊಂಡಿರುತ್ತಿದೆಯಲ್ಲ, ಅಂಥವರು ಹೇಳಿದಾಗ ಏನ್ ಹೇಳಿದ್ರಿ ಇವತ್ತ ಕೇಳಿದ್ರ, ಹೇಗೆ ಹೇಳಿದ್ರು ಅಂತ ಅದು ಎಲ್ಲರಿಗೂ ಗೊತ್ತಾಗುವುದಿಲ್ಲ. ಬರೀ ಮಾತುಗಳನ್ನು ಬಳಸಿದರೋ ಅದರಲ್ಲಿ ಅನುಭವವನ್ನು ತೋರಿಸಿದರು. ನೋಡಿಕೊಳ್ಳಬೇಕು. ಅನುಭವವನ್ನು ತೋರಿಸದೆ ಮಾತುಗಳನ್ನು ಎಷ್ಟು ಬಳಸಿದರೆ ನಮ್ಮ ಹೃದಯಕ್ಕೆ ಮುಟ್ಟುತ್ತಿದೆ, ಮುಟ್ಟುವುದಿಲ್ಲ. ಆದ್ದರಿಂದಲೇ ಸಾಧನೆ ಮಾಡಿ ತತ್ವದಲ್ಲಿ ಯಾವನು ನಿಂತುಕೊಂಡಿದ್ದಾನೆಯೋ ಅಂಥವನು ಕೇಳಬೇಕು. ಉಳಿದವರು ಸಾಧನವನ್ನು ಮಾಡಿ ಕೇಳಬೇಕು. ಆದ್ದರಿಂದಲೇ ತತ್ವವನ್ನು ತಿಳ್ಕೊಂಡವನು ಹೇಳುವಾಗ ಆ ಪ್ರಸಂಗ ಬರುತ್ತಿದೆಯಲ್ಲ, ಸ್ವರೂಪವನ್ನು ತಿಳಿಸಿಕೊಡುವ ಪ್ರಸಂಗ, ಆವಾಗ ತಾನು ಹೇಗೆ ಅನುಭವ ಮಾಡಿಕೊಂಡಿದ್ದಾನೆಯೋ ಅದನ್ನು ಆ ವಾಕ್ಯನಲ್ಲಿ ಹೊಂದಿಸಿ ತೋರಿಸ್ತಾ ಇದ್ದಾನೆ. ಅದರಿಂದ ಕೇಳುವವರ ಮನಸ್ಸಿನ ಮೇಲೆ ಅದರ ಪರಿಣಾಮವಾಗುತ್ತಿದೆ. ಅದು ಸಾಧನೆ ಇರುವುದಿಲ್ಲವಲ್ಲ, ಅವರಿಗೆ ಅದನ್ನು ಕೇಳಿದಾಗ ನೋಡಿಕೊಳ್ಳುವುದಕ್ಕೆ ಬರದೇ ಇರುವುದರಿಂದ ಒಳಗ ಕಳಕಳಿ ಉತ್ಪನ್ನವಾಗುತ್ತದೆ. ಅಯ್ಯೋ, ಯಾಕೋ ನಮಗದು ತಿಳಿವಲ್ದು ಅಂತ ಅನಿಸ್ತೈತಿ. ಆ ಮನಸ್ಸಿದೆಯಲ್ಲ, ಅದಕ್ಕೆ ನಿಲುಕುವುದಿಲ್ಲ. ಅದೇನೋ ನೋಡ್ಬೇಕು ಅಂತ ಹೀಗೆ ಮಾಡ್ತೈತಿ. ಅದು ಹಿಂದಕ್ಕೆ ಸರಿಯುವುದಕ್ಕೆ ಈ ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು ಇವೆಲ್ಲ ಸರಿಬೇಕಲ್ಲ, ತಮ್ಮ ವ್ಯವಹಾರ ಬಿಡಬೇಕಲ್ಲ. ಇವುಗಳು ತಮ್ಮ ವ್ಯವಹಾರ ಬಿಡದೇ ಇದ್ರೆ ಅವನಿಗೆ ತತ್ವದಲ್ಲಿ ನಿಂತುಕೊಳ್ಳುವುದಕ್ಕೆ ಬರುವುದಿಲ್ಲ. ಆದ್ದರಿಂದಲೇ ಈಗ ಆ ವಿವೇಕಾದಿ ಸಾಧನಗಳು ಇರಬೇಕಾಗುತ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಮೊದಲಿಗೆ ವಿವೇಕ ಬರಬೇಕಾದರೆ, ಮೊದಲಿಗೆ ವಿವೇಕ ಯಾಕೆ ಹೇಳಿದ್ದಾರೆ ಅಂದ್ರೆ, ವೈರಾಗ್ಯ ಮೊದಲಾದವುಗಳಿಗೆ ಅದು ಮೂಲ ರೂಪವಾಗಿದೆ. ವಿವೇಕವು ಬಂದರೇನೆ ವೈರಾಗ್ಯವು ದತ್ತಾ ಇದೆ. ಶಮದಮಾದಿಗಳನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತಿದೆ. ವಿವೇಕ ಇಲ್ಲದಿದ್ದರೆ ಬರುವುದಿಲ್ಲ. ವಿವೇಕ ಯಾಕೆ ಬರ್ತೈತಿ? ಪರಮಾತ್ಮನನ್ನು ನಿಷ್ಕಾಮ ರೂಪದಿಂದ ಭಜಿಸುತ್ತಾರಲ್ಲ, ಅವರಿಗೆ ಬರ್ತದೆ. ನಿಷ್ಕಾಮ ರೂಪದಿಂದ ಭಜಿಸಿದರೆ ಯಾಕೆ ಬರಬೇಕು? ಹೌದು, ಅದರಲ್ಲಿ ಒಂದು ಮರ್ಮ ಇದ್ದುಕೊಂಡಿದೆ. ಏನು? ನಿಷ್ಕಾಮ ಅಂದ್ರೆ ಪ್ರಪಂಚದಲ್ಲಿ ಇದ್ದುಕೊಂಡಿರುವ ವಿಷಯಗಳ ಭೋಗವಿದೆಯಲ್ಲ, ಅದು ನನಗೆ ಬೇಕಾಗಿಲ್ಲ, ಪರಮಾತ್ಮನೇ ಬೇಕು ಅಂತ ಅದು ತೋರಿಸ್ತೈತಿ. ಆದ್ದರಿಂದಲೇ ನಿಷ್ಕಾಮ, ಯಾವ ಕಾಮನೆಯೂ ಇಲ್ಲದೆ ಮಾಡುವ ಚಿಂತನೆ. ಕಾಮನೆ ಇತ್ತು ಅಂದ್ರೆ ನನಗೆ ಇಂಥದ್ದು ಬೇಕು, ಅಂಥದ್ದು ಬೇಕು ಅಂತ. ಈಗ
ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾರೆ. ಆ ಪೂಜೆ ಮುಗಿದ ನಂತರ ಅಲ್ಲಿ ಪೂಜೆಗೆ ಬಂದಿರುವವರು ನಮಸ್ಕಾರ ಮಾಡ್ರಿ, ನಿಮಗ ಯಾವ ಇಚ್ಛೆ ಐತಿ ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವರ ನನಗ ಅವನು ವೈರಿ ಅದನ, ಅವನು ಸಾಯ್ಬೇಕು ನೋಡು ಅಂತ ನಾರಾಯಣ ಆ ವೈರಿ ಒಬ್ಬನು ಸತ್ತರೆ ನಾನು ಸುಖವಾಗಿರ್ತೇನೆ ಅಂತ ನಮಸ್ಕಾರ ಮಾಡ್ತಾ ಇದ್ದಾನೆ. ಅದು ಒಂದೇ ಅಲ್ಲ, ಮಕ್ಕಳಿಲ್ಲದವರು ಮಕ್ಕಳನ್ನು, ಐಶ್ವರ್ಯ ಇಲ್ಲದವರು ಐಶ್ವರ್ಯವನ್ನು, ಮನಿ ಇಲ್ಲದವರು ಮನಿಯನ್ನು, ಆಯುಷ್ಯ ಕಡಿಮೆ ಇದ್ದವರು ಆಯುಷ್ಯವನ್ನು, ಆರೋಗ್ಯ ಕಡಿಮೆ ಇದ್ದವರು ಆರೋಗ್ಯವನ್ನು, ಹೀಗೆಲ್ಲ ಬೇಡಿಕೊಳ್ಳುವ ಪದ್ಧತಿ ಇದ್ದುಕೊಂಡಿದೆ. ಆದರೆ ಇದು ಕಾಮನೆಯಿಂದ ಕೂಡಿಕೊಂಡಿರುವುದರಿಂದ ಇವರಿಗೆ ತತ್ವದ ಕಡೆಗೆ ಲಕ್ಷ್ಯ ಬರುವುದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅತ್ತ ತಿರುಗೈತಿ ಇವರ ಮುಖ. ಯಾರಿಗೆ ಈ ಕಡೆಗೆ ತಿರುಗುತ್ತಿದೆ, ಇದು ಯಾವುದೂ ಬೇಡಪ್ಪ, ನೀನೇ ಬೇಕು ಅಂತ ಅನಿಸ್ತೈತಿ ನೋಡು, ಅವರಿಗೆ ಈ ಕಡೆಗೆ ತಿರುಗುತ್ತೈತಿ. ಆದ್ದರಿಂದಲೇ ಅದನ್ನು ಭಗವಂತ ಹೇಳುವಾಗ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿರು. ಕರ್ಮವನ್ನು ಮಾಡು, ಫಲದ ಆಶೆಯನ್ನು ಬಿಡು. ಫಲದ ಆಶೆ ಇದ್ರೆ ಅತ್ತ ಹೋಗ್ತಿದಿ, ನನ್ನ ಕಡೆಗೆ ಬರುವುದಿಲ್ಲ ಅಂತ ಅದರ ಅಭಿಪ್ರಾಯ. ಕೆಲವರಿಗೆ ಈ ಮರ್ಮ ತಿಳಿಯದೇ ಇರುವುದರಿಂದ ಅಲ್ರಿ ಕರ್ಮ ಮಾಡಬೇಕಾದ್ರೆ ಏನಾದರೂ ಬೇಕು ಅಂತನ ಮಾಡುದು, ಏನೂ ಬೇಡಾದರೆ ಯಾಕೆ ಮಾಡಬೇಕು ಹೀಗಂತ ಇದ್ದಾರೆ. ಅದು ಅವರಿಗೆ ಅದರ ಮರ್ಮ ತಿಳಿದಿಲ್ಲ. ಪರಮಾತ್ಮನು ಬೇಡದೆ ಇದ್ರೆ ಏನು ಕೊಡುವುದಿಲ್ಲ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರೆ. ಹಾಗಲ್ಲ, ನಿಷ್ಕಾಮ ಅಂದ್ರೆ ಯಾವ ಕಾಮನೆ ಇಲ್ಲದೆ ಮಾಡಿದರೆ ಏನು ಕೊಡುವುದಿಲ್ಲ ಪರಮಾತ್ಮ ಅಂತ ಅವರಿಗೆ ಅನಿಸಿರುವ ಅರ್ಥ. ಆದರೆ ಪರಮಾತ್ಮನ ಅಭಿಪ್ರಾಯ ಹಾಗಿಲ್ಲ. ಯಾವನು ಸರಿಯಾಗಿ ನಾನೇ ಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾನೆಯೋ ಅವನಿಗೆ ನನ್ನನ್ನೇ ಕೊಡ್ತಾ ಇದ್ದೇನೆ. ಅಂದ್ರೆ ತನ್ನನ್ನೇ ಅವನಿಗೆ ಕೊಡಬೇಕಾದ್ರೆ ಯಾಕೆ ಕೊಡುತ್ತಾನೆ? ಈ ವಿವೇಕಾದಿಗಳನ್ನು ಅವನಲ್ಲಿ ಹುಟ್ಟಿಸಿ ನಿಜವಾಗಿ ತನ್ನ ಸ್ವರೂಪ ಯಾವುದಿದೆಯೋ ಅವನಿಗೆ ತಿಳಿದುಕೊಳ್ಳುವುದಕ್ಕೆ ಯೋಗ್ಯತೆ ಬರುವಂತೆ ಮಾಡ್ತಾ ಇದ್ದಾನೆ. ಅದಕ್ಕನ ಈ ವಿವೇಕಾದಿ ಸಾಧನೆಗಳು ಬರಬೇಕಾದ್ರೆ ಪರಮಾತ್ಮನನ್ನು ನಿಷ್ಕಾಮ ರೂಪದಿಂದ ಯಾರು ಭಜಿಸಿರುತ್ತಾರೆಯೋ ಅವರಿಗೆ ಬರುತ್ತಿದೆ ಅಂತ ಹೇಳಿದರು. ಶಾಸ್ತ್ರದಲ್ಲಿ ಇದು ನಿತ್ಯವಾಗಿದೆ, ಇದು ಅನಿತ್ಯವಾಗಿದೆ, ಹೀಗೆ ತಿಳ್ಕೊಂಡ್ರೆ ವಿವೇಕ ಅಂತ ಇಷ್ಟು ಬರೆದಿರ್ತದೆ. ಇದು ಅನಿತ್ಯ ರೂಪವಾಗಿದೆ ಅನ್ನೋದು ಲೋಕದಲ್ಲಿ ಜನರಿಗೆಲ್ಲ ಗೊತ್ತಾಗಿದೆ. ಯಾಕೆ ಅಂದ್ರೆ ಸಂಪೂರ್ಣ ಪದಾರ್ಥಗಳಿವೆಯಲ್ಲ ಅವುಗಳಿಗೆಲ್ಲ ಇಷ್ಟು ದಿವಸ ಇರಬೇಕು, ಇಷ್ಟು ದಿವಸ ಇರಬೇಕು ಅಂತ ಒಂದು ನಿಯಮ ಐತಿ. ಅದು ಮುಗಿತು ಅಂದ್ರೆ ಇಲ್ಲದಂತೆ ಆಗ್ತವು, ಮರೆಯಾಗ್ತವು, ಕೈ ಬಿಟ್ಟು ಹೋಗ್ತವು. ಅದಕ್ಕೆ ಅವುಗಳಿಗೆ ಅನಿತ್ಯ ಅಂತ ಕರೆದಿರುವುದು. ನಿತ್ಯ ರೂಪವಾದದ್ದು ಪರಮಾತ್ಮನಿದ್ದಾನೆ. ಆ ನಿತ್ಯ ರೂಪನಾದ ಪರಮಾತ್ಮನೇ ಬೇಕು, ಈ ಅನಿತ್ಯ ರೂಪವಾದದ್ದು ನನಗೆ ಬೇಕಾಗಿಲ್ಲ ಅಂತ ಈ ವಿವೇಕ ಬಂದ ನಂತರ ಅವನಿಗೆ ಒಳಗೆ ತಯಾರಾಗುತ್ತದೆ. ಅದನ್ನೇ ವೈರಾಗ್ಯ ವೈರಾಗ್ಯ ಅಂತ ಹೇಳುವುದು. ಇಹ ಮೂತ್ರಾರ್ಥ ಫಲಭೋಗ ವಿರಾಗ, ಈ ಲೋಕದ ಭೋಗವಾಗಲಿ ಪರಲೋಕದ ಭೋಗವಾಗಲಿ ಬೇಕು ಅಂತ ಅನಿಸಬಾರದು ಅಂತ ಹೀಗಿದ್ದುಕೊಂಡಿದೆಯಲ್ಲ. ನಿಜವಾಗಿಯೂ ನಮಗೆ ಹಾಗೆ ವೈರಾಗ್ಯ ಬಂದಿದೆಯೇ? ಕೆಲವರು ಹೀಗೆ ಕೇಳ್ತಾ ಇದ್ದಾರೆ, ಏನು ಅಲ್ರಿ ನಾವು ಗೃಹಸ್ಥರು,
ನಮಗ ವೈರಾಗ್ಯದಿಂದ ಇರುವುದಕ್ಕೆ ಹೇಗೆ ಬರುತ್ತಿದೆ ಅಂತ ಕೇಳುತ್ತಾರೆ. ಅವರ ಮನಸ್ಸಿನಲ್ಲಿ ಏನೈತಿ ಅಂದ್ರೆ ಹಾಗೆ ಕೇಳುವಾಗ ವಿಷಯಗಳನ್ನು ಅನುಭವಿಸಬೇಕು ಅಂತ ಇದ್ದುಕೊಂಡಿರುತ್ತಿದೆ. ಅದು ಅವರಿಗೆ ಹಾಗೆ ಕೇಳಿಸ್ತಾ ಇದೆ. ಗೃಹಸ್ಥನಾಗಿರತಕ್ಕಂಥವನು ಇಂಥ ನಿಯಮದಿಂದ ಇದ್ದುಕೊಂಡು ಹೀಗೆ ಸಾಧಿಸುವುದಕ್ಕೆ ಬರುತ್ತಿದೆ, ಅದಕ್ಕೂ ವೈರಾಗ್ಯ ಅಂತ ಹೇಳುತ್ತೀವಿ. ಆದ್ದರಿಂದ ಅವನಿಗೂ ವೈರಾಗ್ಯದಿಂದ ಇರುವುದಕ್ಕೆ ಸಾಧ್ಯವಿದೆ. ಲೋಕದಲ್ಲಿ ಹಾಗೆ ಮಾಡುವವರು ಇದ್ದಾರೆ. ಜನಕನ ವಿಷಯವನ್ನು ಕೇಳಿದ್ದೀರಲ್ಲ, ರಾಜನವನು. ನನಗೆ ಈ ರಾಜ್ಯದಲ್ಲಿ ಇದ್ದರೆ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅನಿಸಿ ಸನ್ಯಾಸಿಯಾಗುವುದಕ್ಕೆ ತಯಾರಾಗ್ತಾ ಇದ್ದಾನೆ. ಅವನ ಹೆಂಡತಿ, ಯಾತಕ್ಕೆ ಸನ್ಯಾಸಿಗಳಾಗ್ತಾ ಇದ್ದೀರಿ? ನೀವು ಈ ರಾಜ್ಯದಲ್ಲಿಯೇ ಇದ್ದುಕೊಂಡು ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುತ್ತಿದೆ. ನಾನು ರಾಣಿಯಲ್ಲವೇ? ನಾನು ಕಾಶಿರಾಜನ ಮಗಳಲ್ಲವೇ? ನಾನು ಉಳಿದ ವ್ಯವಹಾರವನ್ನೆಲ್ಲ ನೋಡಿಕೊಳ್ತಾ ಇದ್ದೇನೆ. ನೀವು ಇಲ್ಲೇ ಇದ್ದು ತತ್ವವನ್ನು ತಿಳಿಯಬಹುದು ಅಂತ ಹೇಳ್ತಾ ಇದ್ದಾಳೆ. ಆಗ ಸನ್ಯಾಸವನ್ನು ಬಿಟ್ಟು ತತ್ವವನ್ನು ತಿಳ್ಕೊಳ್ತಾ ಇದ್ದಾನೆ. ಮುಂದೆ ಅವನ ಹೆಂಡತಿಯು, ಸ್ವಾಮಿ, ನೀವು ಹೀಗೆ ಇದೇ ಚಿಂತನೆಯಲ್ಲಿ ತತ್ವವನ್ನು ತಿಳ್ಕೊಂಡಿದ್ದೀರಿ, ಇದರಲ್ಲಿಯೇ ನೀವು ಮಗ್ನವಾದರೆ ರಾಜ್ಯಕ್ಕೆ ಮಕ್ಕಳು ಇಲ್ಲದಂತೆ ಆಗ್ತಾ ಇದ್ದಾರೆ. ನೀವು ಅದಕ್ಕೂ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾನೆ. ಅದು ಏನ್ ತೋರಿಸ್ತೈತಿ? ಅವನಿಗೆ ರಾಜ್ಯ, ಹೆಂಡತಿ ಹತ್ತಿರದಲ್ಲಿ ಇದ್ದರೂ ಸಹಿತ ಅದರ ಸಂಬಂಧವೂ ಇಲ್ಲದೆ ಇರಬೇಕಾದ್ರೆ ಅವನು ಹೇಗಿದ್ದ? ಉಳಿದವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜನಕ ಅವನು ಗೃಹಸ್ಥನಾಗಿದ್ದನಲ್ಲ, ಜ್ಞಾನಿಯಾಗಿದ್ದ, ನಾವು ಗೃಹಸ್ಥರು, ನಮಗೂ ಜ್ಞಾನ ಬರಬಹುದಾಗಿದೆ ಅಂತ. ಸರಿ, ಅದು ಯಾತಕ್ಕಿಟ್ಟುಕೊಳ್ತಾ ಇದ್ದಾರೆ ಅಂದ್ರೆ, ಗೃಹಸ್ಥತನದಲ್ಲಿ ಇದ್ದುಕೊಂಡೇ ಜ್ಞಾನ ಮಾಡಿಕೊಳ್ಳುವುದಕ್ಕೆ ಬರ್ತೈತಿ ಅಂತ ಇದನ್ನು ಆರಿಸಿಕೊಳ್ತಾ ಇದ್ದಾರೆ. ಉಳಿದದ್ದನ್ನು ಜನಕ ಹೇಗೆ ಬಿಟ್ಟು ಸಾಧಿಸಿದ್ರು ಹಾಗೆ ಬಿಡುವುದಕ್ಕೆ ಇವರಿಗೆ ಮನಸ್ಸಿಲ್ಲ. ಆದ್ದರಿಂದಲೇ ಇವರಿಗೆ ಜ್ಞಾನ ಹೇಗೆ ದಕ್ತೈತಿ? ದಕ್ಕುವುದಿಲ್ಲ. ವಿಷಯಗಳ ಭೋಗವೇ ಇವರಿಗೆ ಮುಖ್ಯವಾಗಿರುವುದರಿಂದ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಬಿಡುವು ಕೊಡುತ್ತಿದೆಯೇ? ಇಂದ್ರಿಯ ಕರ್ಣಾದಿಗಳು ಹಿಂದಕ್ಕೆ ಸರಿಯುತ್ತಿವೆಯೇ? ಎಲ್ಲ ಹೇಳುವಾಗ ಮಾತ್ರ ಜನಕನ ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ಅವನು ಹೇಗಿದ್ನೋ ಅದನ್ನು ಮಾತ್ರ ಹೇಳುವುದಿಲ್ಲ. ಇದರಿಂದ ತತ್ವವನ್ನು ತಿಳಿಯಬೇಕು ಅನ್ನುವವನು ಈ ವಿವೇಕಾದಿ ಸಾಧನೆಗಳಿಂದ ಕೂಡಿಕೊಂಡಿರಲೇಬೇಕು. ಯಾಕೆಂದ್ರೆ ತನ್ನ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಶರೀರೇಂದ್ರಿಯಾದಿಗಳ ಅಭಿಮಾನವಿದೆಯಲ್ಲ, ಅಡ್ಡಿ ಮಾಡ್ತಾ ಇದೆ. ಈ ಅಭಿಮಾನವನ್ನು ಬಿಡದ ಹೊರತು ಹೇಗೆ ತತ್ವದಲ್ಲಿ ನಿಂತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ? ಆಗುವುದು. ಯಾವನಿಗೆ ಬೇಕಾಗಿದೆಯೋ ಆತ್ಮಸ್ವರೂಪವನ್ನು ತಿಳ್ಕೊಂಡೇ ತೀರಬೇಕು ಅಂತ ಅನಿಸಿದೆಯೋ ಅವನು ಆ ರೂಪದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಿಗೆ ಬಿಡುವುದಕ್ಕೆ ಆಗದೇ ಇದ್ದರೆ ಪರಮಾತ್ಮನಿಗೆ ಶರಣ ಹೋಗ್ತಾ ಇದ್ದಾನೆ. ನಿನ್ನ ಅನುಗ್ರಹದಿಂದಲೇ ಇದು ಆಗಬೇಕು, ನನ್ನಿಂದ ಇದು ಬಿಡುವುದಕ್ಕೆ ಸಾಧ್ಯವಿಲ್ಲದಂತಾಗಿದೆ.
ಕೆಲವರು ದಾಸರು ಭಕ್ತರು ಅವರೆಲ್ಲ ಮನಸ್ಸು ಅತ್ಯಂತ ಚಾಂಚಲ್ಯದಿಂದ ಕೂಡಿಕೊಂಡಿದೆ ದೇವ, ನನ್ನಿಂದ ಇದನ್ನು ಬಿಡಿಸಿಕೊಳ್ಳುವುದಕ್ಕೆ ಆಗವಲ್ದು, ನೀನೇ ಇದನ್ನು ಬಿಡಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಇದರಿಂದ ಅವರಿಗೆ ಪರಮಾತ್ಮನ ಅನುಗ್ರಹದಿಂದ ತಾವು ಯಾವುದರಲ್ಲಿ ಇದ್ದಾರೆಯೋ ಗೃಹಸ್ಥರಾಗಿ ಇದ್ದುಕೊಂಡು ಬಡತನದಲ್ಲಿಯೇ ಇದ್ದುಕೊಂಡು ತತ್ವವನ್ನು ತಿಳುಕೊಂಡವರಾಗಿದ್ದಾರೆ. ಶರಣರ ವಿಷಯದಲ್ಲಿ, ದಾಸರ ವಿಷಯದಲ್ಲಿ, ಸಂತರ ವಿಷಯದಲ್ಲಿ, ಭಕ್ತರ ವಿಷಯದಲ್ಲಿ ಕೆಲವು ಉದಾಹರಣೆಗಳು ಇದ್ದುಕೊಂಡಿವೆಯಲ್ಲ, ಅವುಗಳನ್ನು ನೋಡ್ರಿ. ಇದರಿಂದ ನಾವು ನಿಜವಾಗಿಯೂ ಆತ್ಮಸ್ವರೂಪವನ್ನು ತಿಳಿಯಬೇಕು, ಅದರ ಪ್ರಯೋಜನ ನಮಗೆ ಆಗಬೇಕು ಅಂತ ಇದ್ರೆ ಈ ವಿವೇಕಾದಿಗಳು ಬೇಕಾಗುತ್ತೆ. ಈ ವಿವೇಕಾದಿಗಳು ಬರುವುದಕ್ಕೆ ಪರಮಾತ್ಮನನ್ನು ನಾವು ಒಣ ರೀತಿಯಿಂದ ವಿವೇಕ ಮಾಡುವುದಕ್ಕೆ ಹೋಗ್ತಾ ಇದ್ದೇವಲ್ಲ, ಶಾಸ್ತ್ರದಲ್ಲಿ ಹೇಳಿರುವ ಮಾತುಗಳನ್ನು ಬಳಸ್ತೇವಲ್ಲ, ಅದು ವಿವೇಕನೂ ಅಲ್ಲ, ವೈರಾಗ್ಯನೂ ಅಲ್ಲ. ಅದಕ್ಕೆ ಯಾವ ಅರ್ಥವೂ ಇಲ್ಲ. ಇದು ನಿತ್ಯ, ಇದು ಅನಿತ್ಯ ಅಂತ ಇವನಿಗೆ ಅನಿಸಿದೆಯಲ್ಲ, ಈ ಅನಿತ್ಯ ರೂಪವಾದದ್ದಕ್ಕೆ ಯಾಕೆ ತೆಕ್ಕಿ ಹಾಕಿಕೊಂಡಿದ್ದೀಯೇ? ಅವಾಗ ಏನ್ ಹೇಳ್ತಾನಂದ್ರೆ, ಅಲ್ರಿ ನಾವು ಗೃಹಸ್ಥರು ಬೇಕಲ್ರಿ ಅಂತ. ಹಾಗಾದರೆ ಏನಾಯ್ತು ಅವನಿಗೆ? ಅದರಲ್ಲಿಯೇ ನಿಲುಗಡೆ ಬಂದಿದೆ. ಮತ್ತ ನಿತ್ಯ ರೂಪವಾದದ್ದೇ ಬೇಕು ಅಂತ ಅನಿಸಿದಂತೆ ಆಯ್ಕೆ ಎಲ್ಲ. ಅದಕ್ಕಾಗಿ ಹೀಗೆ ಇರಬೇಕು ಅನ್ನುವ ಆ ಗುರುತುಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅವು ಸಂಖ್ಯಾ ಕಡಿಮೆ ಇರಬಹುದು, ಇದ್ದಾರೆ, ಇಲ್ಲ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಸಂಖ್ಯಾ ಎಲ್ಲೋ ಒಂದೊಂದು ಇದ್ದುಕೊಂಡಿರುತ್ತಿದೆ. ಆದರೆ ಹೊರಗೆ ನೋಡುವುದಕ್ಕೆ ಬಹಳ ಜನರು ವೇದಾಂತಿಗಳು ಅಥವಾ ಬಹಳ ಜನರು ಭಕ್ತರು ಅಂತ ಹೀಗೆ ಕಾಣಬಹುದು. ಆದರೆ ಹಾಗೇನೂ ಇರುವುದಿಲ್ಲ. ಭಗವಂತನಿಗೆ ಗೊತ್ತಾಗಿರುವುದರಿಂದಲೇ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧೇ ಯತತಾಮತಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ ಅಂತ ಹೇಳಿರುವುದು. ಅದರ ಲೆಕ್ಕ ಹಾಕಿದರೆ ಸಾವಿರ 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 ಅಂತ ಹೀಗೆ ಹೇಳಿದ್ದಾನಲ್ಲ, ಅದರ ಲೆಕ್ಕ ಹಾಕಿದರೆ ಎಷ್ಟೋ ಕೋಟಿಗಳಲ್ಲಿ ಯಾವನೋ ಒಬ್ಬನು ಅಂತ ಹೀಗೆ ಉತ್ತರ ಬರ್ತದೆ. ಅದು ಅವನು ಹೇಳಿರುವುದು ನಿಜ. ಯಾಕೆಂದ್ರೆ ನಾವು ಆ ರೂಪದಲ್ಲಿ ತಯಾರ ಇರಬೇಕೋ ಇಲ್ಲವೋ, ಹಾಗೆ ಇದು ಅನಿತ್ಯ, ಈ ಪರಮಾತ್ಮನು ನಿತ್ಯ ಅಂತ ಹೀಗೆ ಅಂದುಕೊಂಡ್ರೆ ಆಗುತ್ತಿದೆಯೇ? ಆಗಿಲ್ಲ. ಅದಕ್ಕನ ಮುಂದೆ ಅದರ ಫಲರೂಪವಾಗಿ ತೋರಿಸುವಾಗ ಏನಪ್ಪಾ ನಿನಗೆ ಈ ಲೋಕದ ಭೋಗ ಪರಲೋಕದ ಭೋಗ ಯಾವುದು ಬೇಕಾಗಿಲ್ಲವಷ್ಟೇ ಅಂತ ಹೀಗೆ ಕೇಳಿದಾಗ ಮನಸ್ಸು ಏನ್ ಹೇಳ್ತತಿ? ಇನ್ನೇನ್ರಿ ಎಲ್ಲ ಆಗೈತಿ, ಇನ್ನೇನು ಸ್ವಲ್ಪ ಆದ್ರೆ ಮುಗಿದು ಹೋಯ್ತು. ಅದು ಯಾವಾಗಾದ್ರೂ ಆ ವಿಷಯವನ್ನು ಹೇಳ್ತಾ ಇದೆ. ಹಾಗೈತಿ ಅಂದ್ರೆ ಇದು ಒಬ್ಬರು ಶೃಂಗೇರಿ ಮಠದವರು ದೇವಸ್ಥಾನದಲ್ಲಿ ಉಳ್ಕೊಂಡಿದ್ರು. ಇನ್ನೊಬ್ಬರು ಅವರ ಮನೆ ಆ ದೇವಸ್ಥಾನದ ಪಕ್ಕದಲ್ಲಿ ಇತ್ತು. ಆ ಹುಡುಗ ತನ್ನ ಮನೆಗೆ ಹೋಗ್ಬೇಕಾದ್ರೆ ಆ ದೇವಸ್ಥಾನದ ಮುಂದೆ ಹಾಯ್ದು ಹೋಗ್ತಾ ಇರಲಿಲ್ಲ. ಹೀಗೆ ಸುತ್ತಾದು ಹೋಗುವ. ಅಲ್ಲಿ ಒಬ್ಬನು
ಅಲ್ರಿ, ನಿಮ್ಮ ಮನಿ ಇಲ್ಲೇ ಐತಿ, ನೀವು ದೇವಸ್ಥಾನದ ಮುಂದ ಕಾಯ್ದು ಯಾಕೆ ಹೋಗುದಿಲ್ಲ, ಸುತ್ತಾದು ಯಾಕೆ ಹೋಗ್ತೀರಿ ಅಂತ ಕೇಳಿದ್ರೆ ಅವನು ಹೇಳ್ತಾ ಇದ್ದ, ಅಲ್ಲಪ್ಪ ಶ್ರೀಗಳ ಬರೋಣವಾಗಿದೆ, ನಾನು ಅಲ್ಲಿ ಹಾಯ್ದು ಹೋಗೋಣ, ಅವರು ನನ್ನನ್ನು ಕರೆಯೋಣ, ಆ ನಂತರ ಅವರು ವೈರಾಗ್ಯವನ್ನು ಬೋಧಿಸೋಣ, ಅವಾಗ ನನಗೆ ವೈರಾಗ್ಯ ಬರೋಣ. ಈಗ ನಾನು ಮದುವೆ ಮಾಡ್ಕೊಂಡಪ್ಪ, ನನ್ನ ಹೆಂಡತಿ ಗತಿ ಏನು? ಅಲ್ಲಿ ಏನ್ ತೋರಿಸ್ತೈತಿ ಅಂದ್ರೆ, ಅಲ್ಲಿ ಇಂಥವರಿಗೆ ಸಾಧ್ಯವಾಗುತ್ತಿದೆಯೇ ಅಂತ. ಆದ್ದರಿಂದಲೇ ಇವನಿಗೆ ವಿಷಯಗಳ ಸ್ವಭಾವ ಗೊತ್ತಾಗಿ ಇವುಗಳಲ್ಲಿ ನಿಂತರೆ ನಿಶ್ಚಯವಾಗಿಯೂ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಈ ವಿಷಯಗಳನ್ನು ಅನುಭವಿಸ್ತಾ ಇದ್ದಾನಲ್ಲ, ಅನುಭವಿಸಿದ ನಂತರ ಅವು ಸುಮ್ಮನೆ ಹೋಗುವುದಿಲ್ಲ, ಅವು ತಮ್ಮ ವಿಷವನ್ನು ಬಿಡುತ್ತಿವೆ. ಹಾವು ಹೀಗೆ ಕಚ್ಚಿತು ಅಂದ್ರೆ ಅದು ಹಾಗೆ ಹಲ್ಲು ಕಿತ್ತುಕೊಂಡ್ರೆ ಪರವಾಗಿಲ್ಲ, ಹಾಗೆ ಕೀಳುವುದಿಲ್ಲ, ಹೀಗೆ ಗೋಳಾಗಿ ಕೀಳುತ್ತೈತಿ ತನ್ನ ಹಲ್ಲನ್ನು. ಅದು ಅದರಲ್ಲಿರುವ ವಿಷ ಬಿಡ್ತೈತಿ. ಆದ್ದರಿಂದಲೇ ಮನುಷ್ಯನು ಹಾವು ಕಡಿದ್ರೆ ಸಾಯ್ತಾ ಇದ್ದಾನೆ ಅಂತ ಹೇಳಿರುವುದು. ಅದರಂತೆಯೇ ಈ ಭೋಗವಿದೆಯಲ್ಲ, ವಿಷವನ್ನು ಹಿಡಿದುಕೊಂಡು ಇರುತ್ತದೆ. ವಿಷ ಬಿಟ್ಟಿರುವುದರಿಂದ ಇವನು ಸಾಯುವುದೇ, ಉಳಿಯುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಉಳಿಯಬೇಕಾದರೆ ಇವನಿಗೆ ಹಿಂದೆ ಈ ವಿವೇಕವು ಇರಬೇಕು. ಈ ವಿವೇಕ ಬರಬೇಕಾದ್ರೆ ನಿಷ್ಕಾಮ ರೂಪದಿಂದ ಪರಮಾತ್ಮನನ್ನು ಚಿಂತಿಸಿರಬೇಕು. ಈ ಒಂದಕ್ಕೊಂದು ಸಂಬಂಧವಿದ್ದುಕೊಂಡಿದೆ. ಇಷ್ಟಾದ ನಂತರ ಏನೋ ವೈರಾಗ್ಯವು ಬಂದಿದೆ ಅಂತ ಕಲ್ಪಿಸೋಣ. ವಿವೇಕವು ಬಂದಿದೆ, ವೈರಾಗ್ಯವೂ ಬಂದಿದೆ. ಶಮದಮಾದಿಗಳು ಅಂತ ಹೇಳಿದೆಯಲ್ಲ, ಅವು ಬರಬೇಕಾದ್ರೆ ಶಮ ಅಂದ್ರೆ ಮನಸ್ಸಿನ ನಿಗ್ರಹ. ಇವನು ಹೇಳಿದಂತೆ ಮನಸ್ಸು ಕೇಳಿದ. ದಮ ಇಂದ್ರಿಯಗಳ ನಿಗ್ರಹ. ಇಂದ್ರಿಯಗಳು ಇವನು ಹೇಳಿದಂತೆ ಕೇಳಬೇಕು. ಆ ಕಡೆಗೆ ನೋಡಬೇಡ ಅಂದ್ರೆ ನೋಡೋದು ಬಿಡಬೇಕು, ಅದನ್ನು ತಿನ್ನಬೇಡ ಅಂದ್ರೆ ತಿನ್ನೋದು ಬಿಡಬೇಕು, ಅದನ್ನು ಕೇಳಬೇಡ ಅಂದ್ರೆ ಕೇಳೋದು ಬಿಡಬೇಕು. ಹೀಗೆ ಅವುಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇದರಂತೆಯೇ ಉಪರತಿ ತನ್ನ ಜೀವನವು ತತ್ವವನ್ನು ತಿಳಿಯುವುದಕ್ಕೆ ಮುಡುಪಾಗಿದೆ ಅಂತ ಇರಿಸಬೇಕು. ಅದಕ್ಕೆ ಉಪರತಿ ಅಂತ ಕರೆಯುತ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ನಮಗೆ ಈ ಜೀವನದ ಮುಖ್ಯ ಉದ್ದೇಶ ಆತ್ಮನನ್ನು, ಪರಮಾರ್ಥವನ್ನು ತಿಳಿದುಕೊಳ್ಳುವುದೇ ಅಂತ ಹಾಗೆ ನಿರ್ಧಾರವಾಗಿದೆಯೇ? ಹಾಗಾದರೆ ಅದಕ್ಕೆ ಉಪರತಿ ಅಂತ ಕರೆಯುತ್ತಾರೆ. ಹೀಗೆ ಉಳಿದ ಸಾಧನಗಳು ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ ಒಟ್ಟು 6 ಕೂಡಿಕೊಂಡು ಒಂದು ಸಾಧನ ಅಂತ ಸಮಾಧಿ ಷಟ್ಕ ಅಂತ ಕರೆಯುತ್ತಾರೆ. 6 ಕೂಡಿಕೊಂಡು ಒಂದು ಸಾಧನ. ಅಂದರೆ ಇವುಗಳು ಸರಿಯಾಗಿ ಸಾಧಿಸಿದರೆ ಇವನಿಗೆ ತತ್ವದಲ್ಲಿ ನಿಂತುಕೊಳ್ಳುವುದಕ್ಕೆ ಎಲ್ಲವೂ ಹೇಳ್ತಾ ಇದ್ದಾರಲ್ಲ, ಆಗ ನೋಡಿಕೊಳ್ಳುವುದು ಅವನಿಗೆ ಬೇಕಾಗುತ್ತದೆ. ಹಾಗೆ ನೋಡಿಕೊಳ್ಳುವಾಗ ಇವನ ಇಂದ್ರಿಯಕರಣಾದಿಗಳು ತಮ್ಮ ರೂಪವನ್ನು ಬಿಟ್ಟು
ಅದರಲ್ಲಿ ನಿಲ್ಲಬೇಕಾಗುತ್ತದೆ. ಈಗ ಆತ್ಮನು ಸತ್ಯಸ್ವರೂಪನು, ಜ್ಞಾನ ಸ್ವರೂಪನು, ಆನಂದ ಸ್ವರೂಪನೂ ಆಗಿದ್ದಾನೆ. ಅವನನ್ನು ತಿಳಿಯಬೇಕಾದರೆ ಈ ಉಪಾಧಿಯನ್ನು ಬಿಡಿಸಿಕೊಂಡು ತಿಳಿಯಬೇಕು. ಯಾಕೆ ಅಂದರೆ ಅದು ಉಪಾಧಿ ರಹಿತವಾಗಿದೆ, ನಾಮರೂಪ ರಹಿತವಾಗಿದೆ ಅಂತ ಹೇಳುವುದಾಗಲಿ ಬರವಣಿಗೆಯಾಗಲಿ ಇರುತ್ತದೆ. ಹಾಗೆ ಬರವಣಿಗೆ ಇದ್ದಾಗ ನಮಗೆ ಉಪಾಧಿಯನ್ನು ಬಿಟ್ಟು ಆ ರೂಪದಲ್ಲಿ ನಿಲ್ಲುವುದಕ್ಕೆ ಬರುತ್ತಿದೆಯೇ? ಬಂತು ಅಂದ್ರೆ ವಿವೇಕಾದಿ ಸಾಧನಗಳು ಸರಿಯಾಗಿ ಸಾಧಿಸುತ್ತಾನೆ. ಆದ್ದರಿಂದಲೇ ಇವನಿಗೆ ಸಾಧ್ಯವಾಗಿದೆ. ಬನ್ನವರಾಗಲಿ, ಆಚಾರ್ಯನಾಗಲಿ, ಶಾಸ್ತ್ರವಾಗಲಿ ಹೇಳ್ತಾ ಇದೆ, ಕೇಳುತ್ತಾನೆ. ಆತ್ಮಸ್ವರೂಪವು ನಿರ್ವಿಕಲ್ಪವಾಗಿದೆ, ನಿರ್ವಿಶೇಷವಾಗಿದೆ ಅಂತ ಅವಾಗ ಹೇಳಿದಾಗ ಆತ್ಮನು ನಿರ್ವಿಕಲ್ಪ ಅಂದ್ರೆ ಯಾವ ಕಲ್ಪನೆ ಇಲ್ಲದೆ ಇರುವುದು. ಅವ್ಯವಹಾರ್ಯ ಸ್ವರೂಪನು ಅಂತ ಹೇಳಿದಾಗ ಅದರಲ್ಲಿ ಯಾವ ವ್ಯವಹಾರವೂ ಇರುವುದಿಲ್ಲ ಅಂತ ಅದನ್ನು ನೋಡಿಕೊಳ್ಳುವಾಗ ಹೀಗೆ ಮಾಡ್ತಾ ಇದ್ದಾನೆ. ಕಣ್ಣು ಮ್ಯಾಲಕ್ಕೆ ಕೆಳಗ, ಆ ಕಣ್ಣು ಮ್ಯಾಲಕ್ಕೆ ಕೆಳಗ ಮಾಡಿದ್ರೆ ಬರ್ತೈತ? ಬರುವುದಿಲ್ಲ. ಈಗ ವ್ಯವಹಾರ ಮಾಡ್ತವಲ್ಲ ಇಂದ್ರಿಯಗಳು, ಮನೋಬುದ್ಧಿಗಳು, ಇವುಗಳ ವ್ಯವಹಾರವನ್ನು ಬಿಡಿಸಿದ ಅಂದ್ರೆ ಆಗ ಆ ಸ್ವರೂಪವಾಗಿಯೇ ನಿಂತುಕೊಳ್ತಾ ಇದ್ದಾರೆ. ನಮಗೆ ಇರುವ ರೂಪ ಆತ್ಮನೇ, ಪರಮಾರ್ಥವೇ ಇದ್ದುಕೊಂಡಿದೆ. ಅದರಲ್ಲಿ ನಿಲ್ಲುವುದಕ್ಕೆ ಬರದೇ ಇರುವುದರಿಂದ ಈ ಶರೀರೇಂದ್ರಿಯಾದಿಗಳಲ್ಲಿ ನಿಂತುಕೊಂಡು ನಾನಂದ್ರ ಕೆಂಪುಗದನಿ, ಕರ್ಗದನಿ, ಶರೀರಕ್ಕೆ ಬಂದಿದ್ದೇವೆ, ಎರಡೂ ತೊಗಲಾಗಿದ್ದೇವೆ. ಅದನ್ನು ತಿಳಿಯದಿರುವುದರಿಂದ ಈ ಎರಡೂ ತೊಗಲಿನಲ್ಲಿ ನಾನು ಅಂತ ಅಭಿಮಾನ ಮಾಡ್ತಾ ಇದ್ದೇವೆ. ಅದಕ್ಕಾಗಿಯೇ ಶಾಸ್ತ್ರ ಇದನ್ನು ತಿಳಿದುಕೊಳ್ಳುವುದಕ್ಕೆ ಇರುವಂತೆ ಈ ವಿವೇಕಾದಿ ಸಾಧನಗಳ ಅವಶ್ಯ ಎಷ್ಟೈತಿ ಎನ್ನುವುದು ಯಾವನು ಇರುವಂತೆ ತಿಳಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆಯೋ ಅವನು ಒಬ್ಬನಿಗೆ ಮಾತ್ರ ಗೊತ್ತಾಗುತ್ತೆ. ಉಳಿದವರೆಲ್ಲ ಶಾಸ್ತ್ರದಲ್ಲಿ ಹೇಳಿರುವಂತೆ ನೆನಪಿಟ್ಟುಕೊಂಡು ಆ ವಿವೇಕ ಅಂದ್ರೆ ನಿತ್ಯ ಅನಿತ್ಯ ರೂಪವಾಗಿರ್ತೈತಿ. ನಿತ್ಯ ರೂಪವಾದದ್ದು ಪರಮಾತ್ಮ, ಅನಿತ್ಯ ರೂಪವಾದದ್ದು ಪ್ರಪಂಚ. ಈ ಲೋಕದ ಭೋಗವಾಗಲಿ ಪರಲೋಕದ ಭೋಗವಾಗಲಿ ಇದು ಬೇಡ ಅಂತ ಅನಿಸ್ತು ಅಂದ್ರೆ ವೈರಾಗ್ಯ. ಈಗ ಹೇಳ್ತಾ ಇದ್ದಾನೆ, ಬೇಡ ಅಂತ ಅನಿಸಿದೆಯೇ ಆಣೆ ಮಾಡಿ ಹೇಳು, ಸತ್ಯವಾದಿಯಾಗಿ ಹೇಳು. ಅವಾಗ ಏನಾಗುತ್ತೆ ಅಂದ್ರೆ ಅಲ್ರಿ ಒಮ್ಮಿಗೆ ಬಿಡಾಕ್ ಬರ್ತತಿ ಎಲ್ಲನು. ಅದು ಬಿಡುದ್ರಪ್ಪ, ಅವಾಗಷ್ಟು ಇವಾಗಷ್ಟು ಹೀಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂಥವರಿಗೆ ಹಾಗೆ ತತ್ವ ನಿಲುಕುತ್ತಿದೆ. ಅದಕ್ಕಾಗಿ ನಿಶ್ಚಯವಾಗಿಯೂ ಇವನು ಸರಿಯಾಗಿ ಸಾಧಿಸಿದ್ದ ಅಂದ್ರೆ ಯಾರಾಗುತ್ತಿದೆ ಅಂದ್ರೆ ಈಗ ತನ್ನ ಮಗನು ಕಲಿಯುವುದಕ್ಕೆ ಹೋಗಿದ್ದಾನೆ. ಯಾರೋ ಬಂದು ಅಮ್ಮ ನಿಮ್ಮ ಹುಡುಗ ಕಾಣಿಸುವುದಿಲ್ವಲ್ಲ ಮನೆಯಲ್ಲಿ ಅಂತ ಕೇಳಿದಾಗ ಅಪ್ಪ ಅವನು ಕಲಿಯುವುದಕ್ಕೆ ಇಂಥ ಊರಿಗೆ ಹೋಗಿದ್ದಾನೆ ಅಂತ ಹೇಳುವಾಗ ಆ ಹುಡುಗನ ರೂಪ ಮನಸ್ಸಿನಲ್ಲಿ ಮೂಡಿಕೊಳ್ಳುತ್ತಿದೆಯಲ್ಲವೇ? ಅದರಂತೆಯೇ ಶಾಸ್ತ್ರವಾಗಲಿ ಆಚಾರ್ಯರಾಗಲಿ ಆತ್ಮಸ್ವರೂಪವನ್ನು ಹೇಳುವಾಗ ಯೋಗ್ಯತೆಯಿಂದ ಕೂಡಿಕೊಂಡಿರುವವನಿಗೆ ಅದು ಹೇಗಿದೆ ನೋಡು, ಅದರಲ್ಲಿ ನಿಲುಗಡೆ ಬರುತ್ತದೆ.
ನೋಡಿಕೊಳ್ಳದನ ಇಂದ್ರಿಯ ಕರ್ಣಾದಿಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಬರದೇ ಇರುವವನಿದ್ದಾನಲ್ಲ, ಅವನಿಗೆ ಒಳಗ ಕಳಕಳಿ ಆಗ್ತೈತಿ ಅಷ್ಟೇನೆ, ಆದರೆ ಅದರಲ್ಲಿ ನಿಲ್ಲುವುದಕ್ಕೆ ಬರುವುದು ಯಾಕೆ? ಈ ಉಪಾಧಿ ಬಿಟ್ಟದ್ದೇ ಅವನಿಗೆ ಗೊತ್ತಿಲ್ಲ. ಉಪಾಧಿ ಬಿಡಿಸಿಕೊಳ್ಳುವ ರೀತಿ ತಿಳಿದಿಲ್ಲ. ಹೀಗಿರುವಾಗ ಅವನು ಹೇಗೆ ನಿರ್ವಿಕಲ್ಪ ನಿರ್ವಿಶೇಷ ಅಂತ ಹೇಳಿದರೆ ಸರಿಯಾದ ಪದಾರ್ಥವು ಗೊತ್ತಾಗುತ್ತಿದೆ, ಅರ್ಥ ಮಾಡಿಕೊಳ್ತಾ ಇದ್ದಾನೆ ಯುಕ್ತಿಯಿಂದ. ಏನು ನಿರ್ವಿಕಲ್ಪ ಅಂದ್ರೆ ಯಾವ ಕಲ್ಪನೆ ಇಲ್ಲದೆ ಇರುವುದು, ನಿರ್ವಿಶೇಷ ಅಂದ್ರೆ ಯಾವ ವಿಶೇಷವೂ ಇಲ್ಲದೆ ಇರುವುದು, ನಿಷ್ಕ್ರಿಯ ಅಂದ್ರೆ ಯಾವ ಕ್ರಿಯಾ ಇಲ್ಲದೆ ಇರುವುದು, ಅವ್ಯವಹಾರ್ಯನು ಅಂದ್ರೆ ಯಾವ ವ್ಯವಹಾರವೂ ಇಲ್ಲದೆ ಇರುವುದು. ಈಗ ಅರ್ಥ ಮಾಡ್ತಾನೆ. ಪದಾರ್ಥ ಯಾವುದು? ಪದಾರ್ಥ ಗೊತ್ತಾಗಬೇಕಲ್ಲ. ಅರ್ಥವೇನೋ ಆಯ್ತು, ಪದಾರ್ಥ ಅದು ತನ್ನ ಪಾಡಿಗೆ ತಾನು ಇರ್ತದೆ. ಇವನಿಗೆ ಅದರಲ್ಲಿ ನಿಲುಗಡೆ ಬರಬೇಕಾದ್ರೆ ಮಾಡಿದ್ದೀಯ ಸಾಧನಗಳನ್ನು ಎಲ್ಲ ಮತ್ತು ಸಾಧನ ಮಾಡದೇ ಇದ್ರೆ ಇವುಗಳನ್ನು ಇಂದ್ರಿಯ ಕರ್ಣಾದಿಗಳನ್ನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಬಿಡಿಸಿಕೊಳ್ಳದೆ ಇದ್ರೆ ಹೇಗೆ ಆತ್ಮನಲ್ಲಿ ನಿಲ್ಲುವುದಕ್ಕೆ ಬರುತ್ತಿದೆ, ತಿಳಿದುಕೊಳ್ಳುವುದಕ್ಕೆ ಬರುತ್ತಿದೆ? ಬರುವುದಿಲ್ಲ. ಆದ್ದರಿಂದಲೇ ಶಾಸ್ತ್ರ ಕೇಳಕತ್ತಿ 50 ವರ್ಷವಾಗಲಿ 50 ಯುಗಗಳಾಗಲಿ ಮೊದಲಿಗೆ ಎಲ್ಲಿ ನೋಡು ಅಲ್ಲೇ ಇರು. ಯಾಕೆ ಶರೀರೇಂದ್ರಿಯಾದಿಗಳನ್ನು ಬಿಡಿಸಿಕೊಳ್ಳದೆ ಇದ್ರೆ ಹೇಗೆ ಇವನಿಗೆ ಆತ್ಮನಾಗಿ ನಿಂತುಕೊಳ್ಳುವುದಕ್ಕೆ ಬರುತ್ತಿದೆ? ಬರುವುದಿಲ್ಲ. ಇವನ ಸ್ವಭಾವವೇನೋ ಆತ್ಮನೇ, ಇವನ ನಿಜವಾದ ಸ್ವರೂಪ ಆತ್ಮನೇ ಇದೆ. ಅದು ಶಾಸ್ತ್ರದಿಂದಲೂ ಬನ್ನವರಿಂದಲೂ ಕೇಳಿದಾಗ ಹೌದು ಅಂತ ಅನಿಸ್ತೈತಿ. ಒಮ್ಮೆಯಾದರೂ ನಿಂತುಕೊಂಡಿದ್ದೀಯಾ? ಯಾಕೆ? ಇವುಗಳು ಬಿಡಬೇಕಲ್ಲ. ಜೀವ ಐತಿ, ಜೀವ. ಜೀವಂದ್ರೆ ಪ್ರಾಣ ಧಾರಣೆ ಜೀವ. ಈ ಶರೀರೇಂದ್ರಿಯಾದಿಗಳಲ್ಲಿ ಪ್ರೀತಿ ಇಟ್ಟಿದ್ದಾನೆ. ಪ್ರೀತಿ ಇಟ್ಟಿರುವುದರಿಂದಲೇ ಅದಕ್ಕೆ ಜೀವ ಅಂತ ಹೆಸರು ಕೊಟ್ಟಾನೆ. ಶಾಸ್ತ್ರದಲ್ಲಿ ಪ್ರಾಣ ಅಂದ್ರೆ ಮೂಗಿನಾಗ ಓಡಾಡ್ತೈತಲ್ಲ, ಅದಕ್ಕಷ್ಟೇ ಹೇಳುವುದಿಲ್ಲ. ಶರೀರ, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಷ್ಟಕ್ಕೂ ಕೂಡಿ ಪ್ರಾಣ ಅಂತ ಹೇಳ್ತದೆ. ಪ್ರಾಣ ಧಾರಣೆ ಅಂದ್ರೆ ಇವುಗಳಲ್ಲಿ ಪ್ರೀತಿಯನ್ನು ಹಿಡಿದುಕೊಂಡಿರುವುದು. ಈ ಪ್ರೀತಿ ಇಟ್ಟಿದ್ದಾನೆ, ಪ್ರೀತಿಯನ್ನು ಧರಿಸಿದ್ದಾನೆ. ಅದಕ್ಕನೆ ಇವನಿಗೆ ಜೀವ ಅಂತ ಬಂದಿದೆ. ಜೀವ ಅಂದ್ರೆ ಪ್ರೀತಿ. ಎಷ್ಟೈತಪ್ಪ ಪ್ರೀತಿ ಅವರವರಿಗೆ ಗೊತ್ತು. ಈ ಶರೀರದಲ್ಲಿ ಎಷ್ಟು ಪ್ರೀತಿ ಐತಿ, ಇಂದ್ರಿಯಗಳಲ್ಲಿ ಎಷ್ಟು ಪ್ರೀತಿ ಐತಿ ಅಷ್ಟೇ ಅಲ್ಲ. ಅಯ್ಯೋ, ಅದನ್ನು ನೋಡುವುದಕ್ಕೆ ಹೋದ್ರೆ ಈ ಶರೀರದಲ್ಲಿ ಅಷ್ಟೇ ಪ್ರೀತಿ ಅಲ್ಲ, ಈ ಶರೀರಕ್ಕೆ ಸಂಬಂಧಪಟ್ಟಿರುವುದು ಇದನ್ನು ಬಿಟ್ಟು ಹೊರಗದವಲ್ಲ, ಅದರಲ್ಲಿ ಪ್ರೀತಿ ಇಟ್ಟಿದ್ದಾನೆ. ಅದರಲ್ಲಿ ಪ್ರೀತಿ ಇಟ್ಟಿರುವಾಗ ಇದರ ಪ್ರೀತಿ ಹಾಕ್ಬಿಡ್ತಾನ ಅವನು. ಹೀಗೆ ಇರುವುದರಿಂದ ಏನಾಗುತ್ತೆ? ಹುಟ್ಟುವುದು ಸಾಯುವುದು ಆಗ್ತದೆ. ಜನ್ಮ ಮರಣ ಚಕ್ರವಿದೆಯಲ್ಲ, ತಿರುಗಬೇಕಾಗುತ್ತೆ. ಅದಕ್ಕಾಗಿಯೇ ಸಾಧನೆಗಳನ್ನು ಸರಿಯಾಗಿ ಯಾರು ಸಾಧಿಸಿಕೊಂಡಿದ್ದಾರೆಯೋ ಅವರಿಗೆ ಆತ್ಮನನ್ನು ಇರುವಂತೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ. ಸಾಧನೆಗಳನ್ನು ಹೇಳುವಾಗ
ಮನಸ್ಸು ಸಮಾಧಾನವಿರಬೇಕು ಅಂತ ಹೇಳಿದೆ. ಶ್ರದ್ಧಾ ಸಮಾಧಾನ ಅಂತ ಬರ್ತದಲ್ಲ. ಏನಾದರೂ ಸ್ವಲ್ಪ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಗಡಿಬಿಡಿಯಿಂದ ಕೂಡಿಕೊಳ್ತದೆ. ಮಂದಿ ಬಂದು ಹೇಳಿದರೂ ಸಹಿತ ಇಲ್ಲ ಸಮಾಧಾನ ಆಗ್ಲಿ, ಅಯ್ಯೋ ಪಾದದ್ದು ಇನ್ನೆಲ್ಲಿ ಬರ್ತೈತಿ, ಹತ್ತಿರ ಬರ್ತೈತ, ನೆನೆಸಿಕೊಂಡ್ರೆ ಬರ್ತೈತ, ಯಾಕೆ ಬರುತ್ತಿದೆ ಬರುವುದಿಲ್ಲ ಅಂತ ಹೇಳಿದರೂ ಸಹಿತ ಅದು ಹಿಡ್ಕೊಂಡಿರುವುದರಿಂದ ಎಲ್ಲಿ ಬರ್ತೈತೆ ಸಮಾಧಾನ ಬರುವುದು. ಈ ಸಾಧನೆಗಳೇನದಾವ್ ನೋಡು, ಯಾವನ ಮನಸ್ಸು ಸಮಾಧಾನದಿಂದ ಐತೋ ಅದು ಶಮ ಅಂದ್ರೆ ಮನಸ್ಸನ್ನು ಹಿಡಿತದಲ್ಲಿ ತಂದುಕೊಳ್ಳುವುದಕ್ಕಾಗ್ತದೆ. ಯಾವನಿಗೆ ಮನಸ್ಸನ್ನು ಹಿಡಿತದಲ್ಲಿ ತಂದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆಯೋ ಅವನಿಗೆ ಸಮಾಧಾನ ಬರ್ತದೆ. ಯಾವನಿಗೆ ಇಂದ್ರಿಯಗಳು ಹಿಡಿತದಲ್ಲಿ ಇದ್ದುಕೊಂಡಿದೆಯೋ ಅವನಿಗೆ ತಿತಿಕ್ಷಾ ಬರ್ತದೆ. ತಿತಿಕ್ಷಾ ಅಂದ್ರೆ ಶೀತವಾಗಲಿ ಉಷ್ಣವಾಗಲಿ ಸುಖವಾಗಲಿ ದುಃಖವಾಗಲಿ ಇಂಥದ್ದಾದರೂ ಸಹನ ಮಾಡಿಕೊಳ್ಳುವುದು ಅಂತ ಅದರ ಅರ್ಥ. ಹೀಗೆ ಸಹನ ಮಾಡಿಕೊಳ್ಳುವುದು ಬರಬೇಕಾದ್ರೆ ಬರ್ತೈತ. ಊಟ ತರುವುದಕ್ಕ ಅರ್ಧ ಗಂಟೆ ಲೇಟ್ ಆಯ್ತು ತಡ ಆಯ್ತು ಅಂದ್ರೆ ಯಾಕೋ ಇಷ್ಟೊತ್ತಾಗಿ ಬಂದು ಇಲ್ರಿ ಅವರು ಈಗ ಮಾಡ್ತಿದ್ರಂತ ಮಾಡಕತ್ತಿದ್ರು, ಏನ್ ಅವ್ರಿಗೇನಾಗಿತ್ತು ಮರ್ಯಾಕ ನಿನ್ ಹೋಗಿ ಹೇಳಿ ಬಂದಿತ್ತಲ್ಲ ಅಂತ ಗಡಿಬಿಡಿ ಮಾಡ್ತೈತಿ. ಹೀಗಿದ್ದುಕೊಂಡಿದೆ ಮನಸ್ಸು. ಇದು ಒಂದೇ ಅಲ್ಲ, ಎಲ್ಲ ವಿಷಯಗಳನ್ನು ಬಾಯಿ ಬಿಟ್ಟು ಹೇಳುವುದಕ್ಕೆ ಬರುವುದಿಲ್ಲ. ತಾವೇ ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಸಹನ ಮಾಡಿಕೊಳ್ಳುವುದು ಅಂತಿದೆಯಲ್ಲ, ತಿತಿಕ್ಷಾ ಅಂತಿದೆಯಲ್ಲ, ಬರೀ ಶಾಸ್ತ್ರದಲ್ಲಿ ಶೀತ ಉಷ್ಣ ಸುಖ ದುಃಖ ಲಾಭ ಹಾನಿ ಇಷ್ಟು ತೋರಿಸಿರ್ತದೆ. ಎಲ್ಲನೂ ಬರೆದ್ರೆ ಇಷ್ಟು ತಪ್ಪಾಗುತ್ತೆ ಒಂದಕ್ಕೆ. ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಹೀಗೆ ಇರಬೇಕಾದ್ರೆ ಇವನು ಯಾವ ರೂಪದಲ್ಲಿ ಸಾಧಿಸಬೇಕು ಅನ್ನೋದು ಅವನಿಗೆ ಗೊತ್ತಾಗಬೇಕಾಗಿದೆ. ಇದಕ್ಕೆಲ್ಲ ಮೂಲ ಒಂದೈತಿ. ಏನು? ಸರಿಯಾಗಿ ಪರಮಾತ್ಮನಿಗೆ ಶರಣು ಹೋದರೆ ಇದು ಸಾಧ್ಯ. ಇದನ್ನು ಮಾತ್ರ ಮರಿಬಾರದು. ನಾವೇ ಸ್ವತಂತ್ರ ರೂಪದಿಂದ ಏನಾದರೂ ಮಾಡುವುದಕ್ಕೆ ಹೋಗ್ತೇವಲ್ಲ, ಅದು ಏನಾದರೂ ಮಾಡಿಸ್ತೇವೆ. ಯಾವುದನ್ನು ಬಿಡಬೇಕು ಅಂತ ನಾವು ಪ್ರಯತ್ನ ರೂಪದಿಂದ ಬಿಡುವುದಕ್ಕೆ ಹೋಗ್ತೇವಲ್ಲ, ಅದು ಮತ್ತೆ ಆಡಿಕೊಂಡು ನಮ್ಮನ್ನು ಹಿಡ್ಕೊಳ್ತಾ ಇದೆ. ಹೀಗಿದ್ದುಕೊಂಡಿದೆ. ಆದ್ದರಿಂದಲೇ ಈ ಇಂದ್ರಿಯ ಕರ್ಣಾದಿಗಳನ್ನು ಸ್ವತಂತ್ರವಾಗಿ ನಾವೇ ಹಿಡಿದುಕೊಳ್ಳುತ್ತೇವೆ, ಅವುಗಳನ್ನು ನಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂದ್ರೆ ಅವನಿಗಾಗುವುದಿಲ್ಲ, ಅವರ ಅಪ್ಪನಿಗಾಗುವುದಿಲ್ಲ. ಅದಕ್ಕಾಗಿಯೇ ಬಲ್ಲವರು ಇದನ್ನು ಮಾಡಿ ಮಾಡಿ ನೋಡಿ ಸ್ವತಂತ್ರವಾಗಿ ಅಭಿಮಾನದಿಂದಲೇ ಇವುಗಳನ್ನು ಮಾಡುವುದಕ್ಕೆ ಹೋದರೆ ಸಾಧ್ಯವಾಗುವುದಿಲ್ಲ. ಮೊದಲಿಗೆ ನೀವು ಪರಮಾತ್ಮನಿಗೆ ಶರಣು ಹೋಗ್ರಿ. ಅವನ ಅನುಗ್ರಹದಿಂದ ಇವೆಲ್ಲ ತಾವೇ ಬರ್ತಾವು ಅಂತ ಹೇಳಿರ್ತಾರೆ. ಹಾಗೆ ನಾವು ತಯಾರಾಗಬೇಕು. ಅದಕ್ಕಾಗಿಯೇ ಪರಮಾತ್ಮನನ್ನು ನಿಷ್ಕಾಮ ರೂಪದಿಂದ ಭಜಿಸಬೇಕು ಅಂತ ಹೇಳಿದೆಯಲ್ಲ, ಅದರಲ್ಲಿ ಈ ಮರ್ಮವೆಲ್ಲ ತುಂಬಿಕೊಂಡಿದೆ. ಯಾವುದು ಬೇಡಪ್ಪ ಅಂತ ನಿಷ್ಕಾಮ ಅಂದ್ರೆ ಯಾವ ಕಾಮವೂ ಇಲ್ಲ, ಅವನನ್ನು ಭಜಿಸ್ತಾ ಇದ್ದೇವೆ. ಅವನಿಗೆ ಏನನಿಸ್ತೈತಿ ಅಂದ್ರೆ, ಓ ಪಾಪ, ಅವನಿಗೆ ಯಾವ್ಯಾವುದೂ ಬೇಡವಾಗಿದೆ, ನನ್ನನ್ನೇ ಆಶ್ರಯ ಮಾಡಿಕೊಂಡಿದ್ದಾನೆ,
ಹೀಗಿರುವಾಗ ನಾನು ಅವನನ್ನು ಕೈ ಬಿಟ್ರೆ ಹಾಗೆ ಅಂತ ಅವನಿಗೆ ಅನಿಸುವಂತೆ ನಾವಿರಬೇಕು. ಅದಕ್ಕಾಗಿ ಪರಮಾತ್ಮನು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅವನನ್ನು ಶಾಸ್ತ್ರದಲ್ಲಿ ಕರುಣಾನಿಧಿ, ದಯಾಸಾಗರ, ಭಕ್ತವತ್ಸಲ ಅಂತ ಹೀಗೆಲ್ಲ ಬರೆದಿರುತ್ತಾರಲ್ಲ, ಯಾರು ಅವನಿಗೆ ಸರಿಯಾಗಿ ಶರಣು ಹೋಗ್ತಾ ಇದ್ದಾರೆಯೋ ಅವರಿಗೆ ಅವನೇ ಏನ್ ಮಾಡಬೇಕೋ, ಹೇಗಿರಬೇಕೋ ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ಹೀಗಿದೆ. ಆದ್ದರಿಂದಲೇ ನಮಗೆ ಒಳಗೆ ಆ ಭಾವನೆ ಇದೆ ನೋಡು, ಹಾಗೆ ಬರಬೇಕಾಗಿ ಈ ರೂಪದಲ್ಲಿ ಸರಿಯಾಗಿ ಬಂತು ಅಂದ್ರೆ ಎಂಥವನೇ ಇರಲಿ, ಅಂಥವನು ಇಂಥವನು ಅಂತಲ್ಲ, ಆ ಜಾತಿಯವನು ಈ ಜಾತಿಯವನು, ಆ ಸಂಸ್ಕಾರದವನು ಈ ಸಂಸ್ಕಾರದವನು, ಅವನು ಹೆಚ್ಚಿನವನು ಇವನು ಕಡಿಮೆಯವನು, ಅವನು ಶ್ರೀಮಂತ ಇವನು ಬಡವ, ಎಲ್ಲ ಲೆಕ್ಕದಲ್ಲಿ ಇಲ್ಲ. ಮತ್ತೇನು ಅವನಿಗೆ ಒಳಗೆ ದೇವಾ ನೀನೇ ಗತಿ, ನಿನ್ನ ಪಾದವೇ ಗತಿ ಅಂತ ಇವನಿಗೆ ಅನಿಸ್ತು ಅಂದ್ರೆ ಅವನು ಆಗಲೇನೆ ಇವನ ಕಡೆಗೆ ಓಡಿ ಬರ್ತಾ ಇದ್ದಾನೆ, ಎತ್ತಿ ಹಿಡಿಯುತ್ತಾ ಇದ್ದಾನೆ. ಇವನಿಗೆ ಏನು ಆಗಬೇಕೋ ಅದೆಲ್ಲ ಅವನೇ ತಯಾರು ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ಭಗವಂತ ನಿರ್ಯೋಗಕ್ಷೇಮನಾಗಿರು ಅಂತ ಹೇಳಿರು. ನಿನ್ನ ಯೋಗಕ್ಷೇಮವನ್ನು ನಾನು ನೋಡ್ತೀನಿ ಕಾಣ, ನಿನಗೆ ಆ ಚಿಂತೆ ಅಂತ. ಹಾಗೆ ಇರುವುದಿದೆಯಲ್ಲ, ಇವನಿಗೆ ಬರಬೇಕಲ್ಲ, ತನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳದೆ ಪರಮಾತ್ಮನಿಗೇ ಸೇರಿದೆ ಇದು ಅಂತ ಇಂಥ ಭಾವನೆ ಬರಬೇಕಾದ್ರೆ ಸುಮ್ಮನೆ ಬರುತ್ತಿದೆಯೇ? ಅವನು ಹೇಗಿರಬೇಕು, ಅವನ ಮನಸ್ಸು ಒಳಗೆ ಹೇಗೆ ತಯಾರಾಗಿರಬೇಕು, ಅದು ಎಲ್ಲ ಬೇಡ್ತಾ ಇದೆ. ಹಾಗಾಯ್ತು ಅಂದ್ರೆ ಮುಗಿಯಿತು ನಮ್ದು. ನಾವು ಪರಮಾತ್ಮನ ಕಡೆಯವರು ಆಗ್ತಾ ಇದ್ದೇವೆ. ಅದು ಹೇಗಿರುತ್ತಿದೆ ಅಂದ್ರೆ, ವ್ಯವಹಾರದಲ್ಲಿ ಒಬ್ಬ ಮನುಷ್ಯನು ಯಾವುದೋ ಒಂದು ವ್ಯವಹಾರವನ್ನು ಮಾಡುವಾಗ ಅದರಲ್ಲಿಯೇ ಮಗ್ನವಾಗಿರುತ್ತಾನೆ. ಅದರದೇ ಕೀಳು ಹತ್ತಿರುತ್ತಿದೆ ನೋಡು, ಹಾಗೆ ಇವನಿಗೆ ಹತ್ತಿರ್ತದೆ. ಇದನ್ನು ಬೇಕಾದರೆ ಪರಮಾತ್ಮನ ಸಂಬಂಧವಾದ ಹುಚ್ಚು ಹಿಡಿದೈತಿ ಅಂತ ಕರೀರಿ. ಪರಮಾತ್ಮನ ಸಂಬಂಧವಾದ ಹುಚ್ಚು ಹಿಡಿದೈತಿ. ವ್ಯವಹಾರದಲ್ಲಿ ಹುಚ್ಚು ಹಿಡಿದಿರ್ತೈತೆಲ್ಲ, ಅವನಿಗೆ ಏನೇನೋ ಆಗೋ ಇರ್ತಾನಲ್ಲ, ಹಾಗೆ ಇವನಿಗೆ ಉಳಿದಕ್ಕೆಲ್ಲ ಕೈ ಬಿಟ್ಟು ಪರಮಾತ್ಮನ ಹುಚ್ಚು ಹಿಡಬೇಕು. ಆವಾಗ ಇವನು ಸರಿಯಾಗಿ ಯಾರ ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾನೋ ಅಂದ್ರೆ, ನಮ್ಮ ಇಂದ್ರಿಯಕರಣಾದಿಗಳು ಯಾತ್ಬೇಕಾಗ್ತ ಹರಿದಾಡ್ಲಿಕ್ಕೆ ಹತ್ಯವಲ್ಲ, ಅವನು ಸೂತ್ರಧಾರ ಅವನೇ ಆಗಿರುವುದು ನಮಗ್ ಗೊತ್ತಿಲ್ಲ. ನನ್ನ ಕಣ್ಣು ಸ್ವತಃ ನೋಡ್ತತಿ, ನನ್ನ ಕಿವಿ ಸ್ವತಃ ಕೇಳ್ತತಿ, ನನ್ನ ಮನಸ್ಸು ಸ್ವತಃ ವಿಚಾರ ಮಾಡ್ತೈತಿ ಅಂತ ಹೊರಟಿದ್ದೇವಲ್ಲ, ಅದಕ್ಕೆ ಹೀಗಾಗಿರು. ಆವಾಗ ಪರಮಾತ್ಮನೇ ಇವುಗಳಿಗೆಲ್ಲ ಸೂತ್ರಧಾರನಾಗಿರುವುದರಿಂದ ಇವುಗಳ ವ್ಯವಹಾರವನ್ನು ಬಿಡಿಸಬಲ್ಲ, ಇವುಗಳನ್ನು ವ್ಯವಹಾರದಲ್ಲಿ ನಡೆಯುವಂತೆ ಮಾಡಬಲ್ಲ. ಎರಡೂ ಅವನಿಗೆ ಬರುತ್ತಿದೆ. ಆಗ ತನ್ನ ಸ್ವರೂಪವನ್ನು ತೋರಿಸಿಕೊಡುವ ಪ್ರಸಂಗದಲ್ಲಿ ಇಂದ್ರಿಯ ಕರಣಾದಿಗಳ ವ್ಯವಹಾರವನ್ನು ಬಿಡಿಸ್ತಾ ಇದ್ದಾನೆ. ಯಾವಾಗ ಒಳಗೆ ತಾನೇ ಸೂತ್ರಧಾರನಾಗಿರುವುದರಿಂದ ಹಿಂದಕ್ಕೆ ಜಗ್ಗಿದ ಅಂದ್ರೆ ಯಾವ ವ್ಯವಹಾರವಿಲ್ಲ. ಆಗ ನೋಡೋ, ನನ್ನ ಸ್ವರೂಪ ಹೇಗೈತಿ,
ನೋಡಿಕೋ ಅಂತ. ಅವನೇ ಪರಮಾತ್ಮನೇ ಇವನನ್ನು ತನ್ನಲ್ಲಿ ಎಳೆದುಕೊಂಡು ತೋರಿಸ್ತಾ ಇರ್ತಾನೆ. ಆಗ ಇವನು ನನ್ನ ನಿಜವಾದ ಸ್ವರೂಪ ಪರಮಾತ್ಮನಾಗಿದೆ, ಬ್ರಹ್ಮವಾಗಿದೆ ಅಂತ ಅನುಭವ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ಮೊದಲಿನ ಮೆಟ್ಲೈತಲ್ಲ, ಏನು? ಪರಮಾತ್ಮನನ್ನು ನಿಷ್ಕಾಮ ರೂಪದಿಂದ ಯಾರು ಭಜಿಸುತ್ತಾರೆಯೋ ಅವರಿಗೆ ಈ ವಿವೇಕಾದಿ ಸಾಧನಗಳು ತಪ್ಪುತ್ತಿವೆ. ಅಂಥವರಿಗೆ ಪರಮಾತ್ಮನೇ ಎತ್ತಿ ಹಿಡಿಯುತ್ತಾ ಇದ್ದಾನೆ, ಅವನ ಅನುಗ್ರಹವಾಗುತ್ತಿದೆ ಅಂತ ಹೀಗೆಲ್ಲ ಇರ್ತದೆ. ಇದು ಕಥೆ ಕೇಳಿದಂತೆ ಕೇಳಿದರೆ ಬರುವುದಿಲ್ಲ. ಮತ್ತೇನು ಹಾಗೆ ತಯಾರಾಗಬೇಕಾಗಿದೆ. ಯಾರಿಗೆ ಬರ್ತದೆ ಹಾಗೆ ತಯಾರ? ಈ ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕಿ ಗಂದು ಗಂಡಾಗಿ ಈ ವ್ಯಾವಹಾರಿಕವಾದ ಸುಖ ದುಃಖಾದಿಗಳನ್ನು ಅನುಭವಿಸಿ ಎಂದ ಬಿಟ್ಟಿತು, ಯಾವಾಗ ಬಿಟ್ಟಿತು, ಯಾರಿಂದ ಬಿಟ್ಟಿತು ಅಂತ ಇವನಿಗೆ ಒಳಗೆ ಬಲವಾಗಿ ಅನಿಸಿದೆಯಲ್ಲ, ಅಂಥವನು ಮಾತ್ರ ಪರಮಾತ್ಮನಿಗೆ ಶರಣು ಹೋಗ್ತಾ ಇದ್ದಾನೆ. ಆಗ ಇವನಿಗೆ ಅದು ಬೇಕು ಇದು ಬೇಕು ಅಂತ ಹಾಗನಿಸುವುದಿಲ್ಲ. ಯಾಕೆ? ಆಗ ಅದು ಬೇಕು ಇದು ಬೇಕು ಅಂತ ಅನಿಸಿದ್ರೆ ಇವನಿಗೆ ಒಳಗೆ ಇನ್ನೂ ವಾಸನೆ ಐತಿ, ವಿಷಯಗಳನ್ನು ಅನುಭವಿಸುವ ವಾಸನೆ ಐತಿ ಅಂತ ಅರ್ಥವಾಗುತ್ತೆ. ಈಗ ಹುಡುಗರಿಗೆ ಎಲ್ಲ ತಿಂಡಿ ಪದಾರ್ಥಗಳನ್ನು ಎದುರಿನಲ್ಲಿ ಇಟ್ಟು ನೀನು ಇವುಗಳನ್ನು ನೋಡುವುದಷ್ಟೇಪ, ತಿನ್ನಬಾರ್ದು ಅಂತ ಹೇಳಿದ್ರೆ ಆ ಹುಡುಗರಿಗೆ ಹೇಗಾಗುತ್ತೆ? ಅಪ್ಪ ಅಪ್ಪ ಹೀಗೆ ಅವು ಸುಮ್ಮನೆ ಇರಕ್ಕಾಗೋದಿಲ್ಲ. ಅವು ಹುಡುಗರಿಗೆ ಅವುಗಳನ್ನು ಇದನ್ನು ಕೊಡಿಸು ಅದನ್ನು ಕೊಡಿಸು ಅಂತ ಈಗ ಬೇಡ್ತಿಲ್ಲ. ಹಾಗೆ ನಮ್ಮ ಮನಸ್ಸು ಇದು ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾನಲ್ಲ ಪರಮಾತ್ಮ, ಇದು ಎಲ್ಲ ಬೇಡಪ್ಪ, ನೀನೇ ಬೇಕು ನೋಡು, ಹೀಗೆ ಅನ್ನೋದು ನಮ್ಮಲ್ಲಿ ಬರಬೇಕು. ಹಾಗೆ ಬಂತು ಅಂದ್ರೆ ಆಗಲೇ ಅವನನ್ನು ಎತ್ತಾ ಇದ್ದಾನೆ. ಆಗಲೇ ಅವನಿಗೆ ಪರಮಾತ್ಮ ನೋಡೋ ನನ್ನ ಸ್ವರೂಪ ಹೀಗೈತಿ, ಆ ಕಡೆಗೆ ನೋಡಬಾರ್ದು ಕಾಣ, ಹತ್ತಾಗಿ ನೋಡಿದ್ರೆ ಕಾಣಿಸ್ತೀನಿ ನಾನು, ಈ ಕಡೆಗೆ ನೋಡು ಅಂತ ಅವನೇ ಈ ಸೂತ್ರವನ್ನು ಹಿಂದಕ್ಕೆ ಎಳೆದುಕೊಂಡು ಈ ಮನೋ ಬುದ್ಧಿ ಇವುಗಳ ವ್ಯವಹಾರವನ್ನೆಲ್ಲ ಬಿಡಿಸಿ ತೋರಿಸ್ತಾ ಇದ್ದಾನೆ. ಆದ್ದರಿಂದಲೇ ಹೀಗೆ ಯಾರು ತಯಾರಾಗ್ತಾ ಇದ್ದಾರೆಯೋ ಅಂಥವರು ಪರಮಾತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಅಧಿಕಾರಿಗಳು ಅಂತ ತಿಳಿಸಿಕೊಡುವುದಕ್ಕಾಗಿ ಈ ವಿವೇಕಾದಿ ಸಾಧನಗಳು ಇದ್ದೇ ಇರಬೇಕು.